ನಾವೆಲ್ಲ ತಿಳಿದುಕೊಳ್ತಾ ಹೋಗಬೇಕು. ನೆತ್ತಿಗೆ ಬುತ್ತಿ ಅಂದ್ರೆ ಚಲೋ 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 ಅಡಿಗೆ ಮಾಡಿ ಮನೆಯೊಳಗೆ ಊಟ ಮಾಡೋದಲ್ಲ. ಚಲೋ ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ಪಂಡಿತರು, ಒಳ್ಳೆಯ ವೇದ ಉಪನಿಷತ್ ವಾಕ್ಯಗಳನ್ನ ಯಾರು ಹೇಳ್ತಾರೋ ಅಥವಾ ತಮ್ಮ ಬೆಳೆದು ಬಂದ ಹಾದಿಯೊಳಗ ಅನಂತ ರೀತಿಯ ಕಷ್ಟಗಳನ್ನ ದಾಟಿಕೊಂಡು ಸುಖದ ಹೆಜ್ಜೆಯಲ್ಲಿ ಬೆಳೆಯುತ್ತಾ ಹೋಗ್ತಾರೆ, ಅನುಭವದ ಮಾತುಗಳನ್ನ ಯಾರು ಹೇಳ್ತಾರೆ ಅಂತಹ ಸುಂದರವಾಗಿರುವಂತಹ ಮಾತುಗಳನ್ನ ಕೇಳಿ ಕೇಳಿ ಮನನ ಮಾಡಿಕೊಳ್ಳಬೇಕು. ಹೆಂಗ ಮನನ ಮಾಡಿಕೊಳ್ಳಬೇಕಂದ್ರೆ, ಹಸುಗಳು ಮೇಯ್ತವ್ರಿ, ಮೇಯ್ದು ಬಂದ ಒಳಗೆ ಮನೆಯೊಳಗೆ ಮಲಗಿರುತ್ತದೆ. ಹಸು ಮಲಗಿದೊಳಗೆ ಏನು ಮಾಡುತ್ತದ್ರಿ, ಮೆಲುಕು ಹಾಕ್ತದ್ರಿ. ಅದು ಒಳಗಿಂದ ಮೇದಿರುವಂಥದ್ದು ಜೀರ್ಣ ಆಗಬೇಕಲ್ಲ, ಅದಕ್ಕೆ ಮೆಲುಕು ಹಾಕ್ತದೆ. ಹಂಗ ನಾವು ಸಹಿತವಾಗಿ ಏನಾದರೂ ವಿಷಯಗಳನ್ನ ಕೇಳಿದ್ರೆ, ಹೊಲದೊಳಗಾಗಿರ್ಬೋದು, ಮನೆಯೊಳಗಾಗಿರ್ಬೋದು, ಕುತ್ತುಕೊಂಡಾಗ ಆಗಿರ್ಬೋದು, ಪುಸ್ತಕಗಳನ್ನ ಓದುವಂತ ಸಂದರ್ಭದೊಳಗೆ ಆ ಪುಸ್ತಕದೊಳಗೆ ಏನು ವಿಷಯ ಓದಿರ್ತೀರಲ್ಲ ಅದು ಮುಚ್ಚಲು ಸಹಿತವಾಗಿ ಒಂದಿಷ್ಟು ಮೆಲುಕಾಕುವಂತ ಪ್ರಯತ್ನವನ್ನ ಮಾಡಿದರೆ ಅದು ಜ್ಞಾನದ ಬುದ್ಧಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಬಂಧುಗಳೇ. ಇದೇ ನಿಜವಾದ ಜ್ಞಾನದ ಬುದ್ಧಿ. ಆದ್ರ ನಾವು ತಿಳ್ಕೊಂಡಿವಿ ಜ್ಞಾನದ ಬುದ್ಧಿ ಯಾವುದು ಅಂತಂದ್ರ, ಸ್ವಸ್ಥಿರೊಂದು 5-6 ಜನ ಇದ್ರು. ಅವ್ರ ಮನೆಯೊಳಗೆ ವಯಸ್ಸಾದ 2 ಮುದುಕಿಯರಿರ್ತಾರೆ. ಅವಕ್ಕೇನು ಆಸೆ ಅಂದ್ರೆ ಬಿಸಿ ರೊಟ್ಟಿ ಬೇಕನ್ನಂತ ಆಸೆ ಅವಕ್ಕೆ. ಮತ್ತು ಕಡಾಕ ರೊಟ್ಟಿ ಕೊಟ್ಟರೆ ಊಟ ಮಾಡಕ್ಕಾಗಂಗಿಲ್ಲ, ಆಗ್ತದಂದ್ರೆ. ವಯಸ್ಸಾಗಿರುವಂತ ಮುದುಕಿಯರಿಗೆ ಕಡಕ ರೊಟ್ಟಿ ಕೊಟ್ಟರೆ ಅಲ್ಲಿಲ್ಲ ಬಾಯಿಯೊಳಗೆ, ಇದಾವೆ ಇಲ್ಲ. ಏನ್ ಮಾಡಿದ್ರು, ಇವು ಸ್ವಸ್ಥರು ಹೊಲಕ್ಕೆ ಪಾಪ ಬಡದಾಡ್ಕೊಂಡು ದುಡಿಯೋದಕ್ಕೆ ಹೋಗ್ತಿದ್ರು. ತಮ್ಗೆ ಎಷ್ಟು ಬೇಕು ಬಿಸಿ ರೊಟ್ಟಿ ಆಟ ಮಾಡ್ಕೋತಿದ್ರು, ಹೋಗ್ತಿದ್ರು. ಪಾಪ ಇವಕ್ಕೆ ಸ್ವಲ್ಪ ಸಮಯ ಆದ ಬಳಿಕ ಅವು ಅಲ್ಲಿಗೆ ಬರುತ್ತಿರ್ಲಿಲ್ಲ. ಇದು ಕಾಲ ಕಳಿತು. ಅನ್ನ 8 ದಿನ ಊಟ ಮಾಡುತ್ತಾರೆ ವಯಸ್ಸಾಗಿರುವಂತ ಅಜ್ಜಿ. 2 ಅಜ್ಜಿರು ಬಹಳ ಸುದ್ದಿ ಹೇಳ್ತಿದ್ರು. ಇವರು ಅನ್ನ ಊಟ ಮಾಡಾಕ ಇವ್ರಿಗೆ ಆಗುತ್ತಿರ್ಲಿಲ್ಲ, ರೊಟ್ಟಿ ಬೇಕು ಒಟ್ಟಾರಿಯಾಗಿ. ಏನ್ ಮಾಡಿದ್ರು ಅಂತಂದ್ರ, ಈ ಸ್ವಸ್ಥರು ಕಡಕ್ ರೊಟ್ಟಿ ಮಾಡಿಕೊಂಡು ತೆಳ್ಳಗ್ ಮಾಡಿಕೊಂಡು ತಮ್ಮ ಅಲ್ಲಿಗೆ ಬರ್ತಾ ಉಣ್ತಾರೆ. ನಾವೇನು ಉಣ್ಣೋದು, ಹೊಲಕ್ಕೆ ಹೋಗ್ತಾರೆ. ಕಡಕ್ ರೊಟ್ಟಿ ಮನಿ ತುಂಬಿದ್ದಾವ, ಉಣ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ಮಾಡಿದ್ರು, ವಯಸ್ಸಾಗಿರ್ತಕ್ಕಂಥ ಅಜ್ಜಿ ಇದ್ರಲ್ಲ, ಸುಮ್ಮನಿಲ್ಲ, ಏನೋ ಕೆಲಸ ಮಾಡ್ಬೇಕಲ್ಲ. ಭಗವಂತನ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡುತ್ತಾರೆ ಇವರು. ವಯಸ್ಸಾಗಿ ತಂದ ಬಳಿಕ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡೋಣ. ಆದ್ರೆ ನಾವು ತಿಳ್ಕೊಂಡಿವಿ ಏನೋ ತಪಸ್ಸು ಮಾಡಿ ಮುಕ್ತಿಯ ಪಥವನ್ನ ಮುಟ್ಟೋದಕ್ಕೆ ಮಾಡ್ತಾ ಇದ್ದಾರಂತ ನಾವು ತಿಳ್ಕೊಂಡಿವಿ. ಇವರು ವಯಸ್ಸಾಗಿರುವಂತ ಅಜ್ಜಿಯಂದ್ರೆ ಏನ್ ಮಾಡಿದ್ರು, ತಪಸ್ಸಿಗೆ ಕೂತ್ರು. 8 ವರ್ಷನೇ 70 ವರ್ಷ ಆಗ್ಯಾವ, 11 ವರ್ಷ ತಪಸ್ಸು ಕೂತಾರೆ ಇವರು. ಇನ್ನೂ ಬದುಕಬೇಕನ್ನುವಂತ ಆಸೆ ಅದ ಇವರಿಗೆ. 70 ವರ್ಷ ಆಗ್ಯದ, 11 ವರ್ಷ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದ್ರು. ಈ ವಯಸ್ಸಾಗಿರುವಂತ ಅಜ್ಜಿಯಂದಿರ ಭಕ್ತಿ ಬ್ರಹ್ಮನಿಗೆ ಇಷ್ಟ ಆಗಿ ಪ್ರತ್ಯಕ್ಷ ದರ್ಶನ ಕೊಟ್ಟ ಬ್ರಹ್ಮ. ನಿಮ್ಮ ತಪಸ್ಸು, ನಿಮ್ಮ ತಾಳ್ಮೆ, ನಿಮ್ಮ ಭಕ್ತಿ ನನಗೆ ಬಹಳ ಸಂತೋಷ ಅನ್ಸದ ಅಂತ ಬ್ರಹ್ಮ ಹೇಳಿದ. ಅದಕ್ಕೆ ನಿಮ್ಗೆ ಏನ್ ವರ ಬೇಕು ಕೇಳ್ರಿ, ಕೊಡ್ತೀನಿ ಅಂತ ಬ್ರಹ್ಮ. ವರ ಕೇಳ್ಬೇಕಾದ್ರೆ ವಿಚಾರ ಮಾಡಿ ಕೇಳ್ಬೇಕು ವರಗಳನ್ನ. ಈ ವಯಸ್ಸಾಗಿರೋ ಅಜ್ಜಿ ಏನ್ ಕೇಳ್ತು, ಮುಕ್ತಿ ಕೊಡು ಅಥವಾ ನಿನ್ನ ಬಳಿ ನಮ್ಮನ್ನ ಕರ್ಕೋ ಅಂತ ಕೇಳ್ತಾರಂತ ನಾವು ತಿಳ್ಕೊಂಡಿವಿ. ಆದ್ರೆ ಕೇಳಿಲ್ಲ ಇವರು. ಏನು ಕೇಳಿದ್ರು, ಅಜ್ಞಾನ ಅಂತಕ್ಕಂಥದ್ದು ಬಿಡದಾದೆ. ನಮ್ಮ ಸ್ವಸ್ಥರು ಕಡಕ್ ರೊಟ್ಟಿ ಮಾಡ್ತಾರ, ನಮಗ ಅಲ್ಲು ಚಿಗಿರ್ಬೇಕು. ನಮ್ಮ ಸ್ವಸ್ಥರು ಕಡಕ್ ರೊಟ್ಟಿ ಬಹಳ ಚಲೋ ಮಾಡ್ತಾರ, ನೋಡಿದ್ರೆ ಬಿಡಂಗ ಆಗಂಗಿಲ್ಲ. ಕಡಕ್ ರೊಟ್ಟಿ ಬೇಕಂದ್ರು. ಅದು ಕಡಕ್ ರೊಟ್ಟಿ ಉಣಬೇಕಾದ್ರೆ ಅಲ್ಲು ಬೇಕು, ಅದಕ್ಕೆ ದಿನಿಗಿಟ್ಟು ಅಲ್ಲು ಚಿಗಿರ್ಬೇಕಂದ್ರ ಪರಮಾತ್ಮ ಹೇಳ್ತಾನ, ನೋಡ್ರಿ ವಿಚಾರ ಮಾಡ್ರಿ. ಅಲ್ಲೂ ಚಿಗಿರಂತ ಹೇಳಕತ್ತೀರಿ, ಮತ್ತೆ ಇದು ಮುಂದೆ ಪರಿಣಾಮ ಬಹಳ ಬೀರ್ತದ. ಇದು ಏನಾದ್ರು ಕೇಳೋದಿದ್ರ ಬೇರೆ ವರ ಕೇಳ್ರಿ ಅಂತ ಬ್ರಹ್ಮ ಹೇಳಿದ. ವಯಸ್ಸಾಗಿರೋ ಅಜ್ಜಿ ಇಲ್ಲ ಅಲ್ಲಿ ಚಿಗಿರ್ಬೇಕಂದ್ರು. ಆಯ್ತು, ಮತ್ತೆ ಎಷ್ಟು ಬೇಡಕತ್ತೀರಿ ನೀವು ಅಂದಾಗ ತಥಾಸ್ತು ಅಂದ. ಬ್ರಹ್ಮ ಏನ್ ಬೇಕು, ಒಟ್ಟು ವರ ಕೊಡೋದು ಒತ್ತು ಬ್ರಹ್ಮವೇ. ವರ ಕೊಟ್ಟ ಅದೃಶ್ಯನಾಗಿ ಹೋದ. ಮನೆಗೆ ಬಂದರು ಇವರಿಬ್ರು. ಮನೆಗೆ ಬಂದ ಬಳಿಕ 1 ವಾರ ಕಳೆದುತ್ತೇಮ. ಅಲ್ಲೂ ಬಹಳ ಚಂದ ಸಣ್ಣ ಮಕ್ಕಳಿಗೆ ಹೆಂಗೆ ಚಿಗುರ್ತಾವ ನೋಡಿ, 7-8 ವರ್ಷದ ಹುಡುಗರಿಗೆ
ಚಂದ ಚಿಗುರಕತ್ತಿದ್ವು ಅಲ್ಲು ಮನೆಯೊಳಗ. ಯಾವಾಗ ಅಲ್ಲ ಚಿಗುರಾಕತ್ತಿದ್ವು ಸ್ವಸ್ಥರು ದಿನಕ್ಕೊಂದು 50-60 ರೊಟ್ಟಿ ಬಡದಾಕಿ ಹೋಗಿದ್ರು. ದೊಡ್ಡ ಕುಟುಂಬ ಮನೆಯೊಳಗ ಬಡದಾಕಿ ಹೊಲಕ್ಕೆ ಹೋಗಿದ್ರು. ಈ ವಯಸ್ಸಾಗಿರುವಂತ ಈ ಅಜ್ಜಿ ಏನಿರ್ತಾರೆ, 2 ಅಜ್ಜಿ, ಇವ್ರು ಹೋಗೋ ತನಕ ಸೋಂಕುದ್ರಿಂದ ಹೊಲ ಕಳಿಸಿದ್ರು. ಎದ್ರ ಬಿದ್ರೆ ಹಿಂಗೆ ಕುದುರ್ತಿದ್ರು. ಕೊಂತ ಶಿಸ್ತು ಊಟ ಮಾಡೋರು ಇವ್ರು. ಕಡಕ್ ರೊಟ್ಟಿ, ಚಟ್ನಿ, ಖಾರ ಪುಡಿ ಏನ್ ಕೇಳ್ತಿದ್ರು ಊಟ ಹಾಕೊಂಡು ಶಿಸ್ತು ಊಟ ಮಾಡಿ ಅವ್ರ ಶಸ್ತ್ರ ಬರೋದ್ರೊಳಗ ಹಸುವಾಗಿಲ್ಲ ಅನ್ನೋ ರೀತಿ ವಚನ ಮಾಡ್ಕೊಂಡ್ಬಿಡೋರು. ಮನೆ ಪಾಪ ದಣದ್ ಬಂದವ್ರಿ ಶಸ್ತ್ರು. ಮನೆಯೊಳಗೆ ಊಟ ಇಲ್ಲ. ದಣದ್ ಬಂದಾಗ ರೊಟ್ಟಿ ಎಲ್ಲೋದು, ಯಾರು ತಗೊಂಡೋದ್ರು, ಯಾರಿಗೆ ಕೊಟ್ಟೀರಿ ಕೇಳ್ತಿದ್ರು. ವಯಸ್ಸಾಗಿರೋರು ಮಾತಾಡ್ತಿರ್ಲಿಲ್ಲ. ಯಾಕಂದ್ರ ಕಿವಿ ಕೇಳೋರಿಲ್ಲ ಅಂತ ಮೊದಲೇ ತಾವೇ ನಿರ್ಮಾಣ ಮಾಡ್ಯಾರ ಮನೆಯೊಳಗ. ಹಂಗೇ ಮಲಗಿ ಬಿಡ್ತಿದ್ರು. ವಯಸ್ಸಾಗ್ಯದ ಬಿಡುವನಂತ ಮಕ್ಕೊಂಡ್ಬಿಡ್ತಿದ್ರು. ಇದು ಹೆಂಗ್ ಹೋತಂದ್ರೆ 1 ವಾರ 10 ದಿನ ಹೋಯ್ತ್ರಿ. ಚಲೋ ರೊಟ್ಟಿ ಶಿಸ್ತು ಕಡದ್ದಾಗಿ ಊಟ ಮಾಡೋರು ಹೆಂಗಾದ್ರಂದ್ರೆ 1 ವಾರ 15 ದಿನದೊಳಗ ಕೊಬ್ಬರಿ ಬಟ್ಟ ದುಡ್ಡಕ್ಕಿಂತ ದುಡ್ಡು ಕಾಯ್ಬಿಟ್ಟಿರು. ಭಾಳ ಚಲೋ ಕೊಬ್ಬರಿ ಬಟ್ಲ ಆದಂಗಾದ್ರಿ. ಇದು ಶಸ್ತ್ರಚಿತೆ ಮಾಡಕತ್ತಿರು ಮನೆಯೊಳಗೆ. ಇವು ವಯಸ್ಸಾಗಿತ್ತು. ಇವಕ್ಕ ಸತ್ತೋಕ ಇವತ್ತು ನಾಳೆ ಅಂದ್ರೆ ದುಡ್ಡು ಕಾಲಕತ್ತವ. ಏನ್ ಮಾಡತ್ತವ ಇವು? ಒಂದಿನ ಪರೀಕ್ಷೆ ಮಾಡ್ಬೇಕಂತ ಓಡ್ ಬಂದ್ರಿ. ಯಾಕಂತೀವ್ರಿ 6 ಗಂಟೆಗೆ ಬರೋರು 1 ಗಂಟೆಗೆ ಬಂದ್ರು. ಮಧ್ಯಾಹ್ನ 1 ಗಂಟೆಗೆ ಊಟ ನಡೆದ್ರಿ. ಅವ್ರಿಗೆ ಎಷ್ಟು ಚಂದ ನಡೆದ ಊಟ. ಸಾಕ್ತಿರೋ ಅವ್ರು ಶಾಸ್ತ್ರ ಏನು ಒಳ್ಳೆಲ್ಲ ರೊಟ್ಟಿ ಎಟ್ಟ ಬಡದ್ರು. ಇವು ಪ್ರಾಣಿ ಯಾವ ಕಳತನ ಮಾಡಕತ್ತಿಲ್ಲ, ತಿನ್ನಕತ್ತ ಹೋಗ್ತಂದ್ರೆ ಚಂದ್ರಿ. ಅವ್ರು ಸುಮ್ಮನೆ ಆದ್ರು. ಹೋಗಿ ಇವರು ನಮ್ಮ ಮನೆ ಕುಟುಂಬ ಇದು ಚಂದ ಊಟ ಮಾಡ್ತಾರಂತ ಸುಮ್ಮನೆ ಆದ್ರು. ಹಿಂಗ ದಿನ ಕಳಿತು ಒಂದಿಷ್ಟು ರೊಟ್ಟಿ ಹೆಚ್ಚಿಗೆ ಮಾಡಕತ್ತಿದ್ರು ಸತ್ಯರು. ಇಲ್ಲಿ ಊರು ಹಲ್ಲುಗಳು ಬೇಡ್ಯಾರಿ, ಚಿಗಿರ್ಬೇಕಂತ ಬೇಡ್ಯಾರ. ಪ್ರಶ್ನೆ ಅರ್ಥ ಮಾಡ್ಕೊಡ್ರಿ. ಹಲ್ಲು ಚಿಗಿರ್ಬೇಕಂತ ಬೇಡ್ಯಾರ. ಹಲ್ಲು ಕರೆಕ್ಟಾಗಿ ಸುದ್ದಿದ್ದು ಭಾಳ ಚಲೋ ಇರ್ತಿದ್ರಿ. ಆಮೇಲೆ ಇದು ಹಲ್ಲು ಚಿಗಿರ್ಬೇಕಂದ್ರೆ ಕೆಳಗೆ ಹಿಂಗ್ ಬಂತು, ಇದು ಹಿಂಗ್ ಬಂತು. ಎಲ್ಲಿ ಬರ್ತಾರೆ ಮಾತಾಡಕ? ಮಾತು ಬಂದಾತು, ಮಾತುಗಳು ಬಂದಾತು. ಇದು ಹಿಂಗ್ ಮ್ಯಾಲಿನ ಕೆಳಗೆ ಸಿಗುತ್ತಿತ್ರಿ, ಕೆಳಗಿನ ಮ್ಯಾಲ ಸಿಗುತ್ತಿತ್ತು. ಇದು ಶಿವಾಯನ ಇದು ಹೊತ್ತದು ಸತ್ತಿರೋರು. MBBS ಡಾಕ್ಟರ್, ಡೆಂಟಲ್ ಡಾಕ್ಟರ್ ಇಲ್ಲ, ಡಾಕ್ಟರ್ ಬಳಿ ಹೊಡೋರು. ಡಾಕ್ಟರ್ ಬಳಿ ಕರೆದು ಕೊಯ್ಕೊಂಡ್ಬರ್ತಾರೆ ನಮಗೆ. ಯಾಕ್ರಿ ಊಟ ಮಾಡಬೇಕನ್ನುವಂತ ಭ್ರಾಂತಿ ಅದ. ಇದು ಊಟದ ಭ್ರಾಂತಿ ಅಲ್ಲ. ನೆತ್ತಿಗೆ ಬುತ್ತಿ, ಜ್ಞಾನದ ಬುತ್ತಿಯನ್ನ ಭಗವಂತನ ಕೃಪೆಯಿಂದ ಪತ್ತುಕೊಂಡು ಜ್ಞಾನದ ಬುತ್ತಿಯನ್ನ ಪತ್ತುಕೊಂಡಿವೆ ಅಂತಂದ್ರ ಮುಂದೆ ಬದುಕು ಬಹಳ ಚಂದ ಉಳಿತದೆ. ಬದುಕು ಮುಂದೆ ಸುಂದರವಾಗಿರುವಂತ ಬದುಕನ್ನ ಭಗವಂತ ನಮಗ ಕೊಡ್ತಾನೆ. ಆ ಬದುಕನ್ನ ಅನುಭವಿಸಬೇಕೆ ವಿನಃ ಆಸೆ ಪಟ್ಟು ಊಟ ಮಾಡುವುದಲ್ಲ. ಯೌವನ ಅವಸ್ಥೆಯೊಳಗೆ ತಾರುಣ್ಯ ಅವಸ್ಥೆಯೊಳಗೆ ಬಹಳ ಚಂದ ಊಟ ಮಾಡ್ತೀವಿ. ವಯಸ್ಸಿನ ನೋಡ್ರಿ 8 ರೊಟ್ಟಿಯಾಗ 15 ರೊಟ್ಟಿ ಊಟ ಮಾಡ್ತೀವಿ. ಎಷ್ಟು ದಿನ ರೀ? ಒಂದು 35-28 ವರ್ಷ. ಈಗಂತೂ 35 ಮೇಲೆ ಬಹಳ ಕಡಿಮೆ ಆಗಿದೆ ಊಟ ಮಾಡಂಗಿಲ್ಲ. ಅವಾಗ 48 ಆದ್ರೂ ಊಟ ಮಾಡ್ತಿದ್ರು. ಏನ್ ನೋಡ್ತಾರೆ 10 ರೊಟ್ಟಿ ಮಾಡೋದು ಬಹಳ ಕಡಿಮೆ ಆಗ್ಯಾರ. ಅದು ಒಟ್ಟ ಯೌವನದೊಳಗ ಇಷ್ಟು ದಿನ ಚಂದ ಊಟ ಮಾಡ್ಬೇಕು ಅನಿಸ್ತು, ಊಟ ಮಾಡಿದೆ. 38 ವರ್ಷ ಯಾಕತ್ ನೋಡ್ರಿ. ಯಾಕ ಊಟ ಹೋಗುವತ್ತ ನನಗೆ ಬಹಳ. ಡಾಕ್ಟರ್ ಬಳಿ ಹೋಗ್ರಿ. ಇಟ್ಟು ದಿನ ಉಂಟು ಇವತ್ತು ತೃಪ್ತಿ ಆಗಿಲ್ಲೇನೆ. ಭಗವಂತ ಇಟ್ಟು ದಿನ ಜೀರ್ಣಾಂಗ ಶಕ್ತಿ ಭಾಳ ಚಲೋ ಕೊಟ್ಟಿದ್ದ. ಇನ್ನು ಜೀರ್ಣಾಂಗ ಕಡಿಮೆ ಆಗ್ಯದ. 8 ರೊಟ್ಟಿ ಉಣ್ತಿದ್ರೆ 4 ರೊಟ್ಟಿ ಒಂದು ಹಿಟ್ಟನ್ನ ನೋಡಿ ಕೈ ಬಿಡು, ಆರೋಗ್ಯ ಚೆನ್ನಾಗಿರುತ್ತದೆ. ಅದಕ್ಕೆ ಸಮಯ ಸಿಕ್ಕಾಗ ಏನ್ ಮಾಡು, ಎಷ್ಟು ಊಟ ಸೇರ್ತದೆ ಅಷ್ಟು ಊಟ ಮಾಡು. ಸಮಯ ಸಿಕ್ಕಾಗ ಹಿರಿಯರ ಅನುಭವದ ಮಾತುಗಳನ್ನ ಕೇಳ್ತಾ ಹೋದಿ ಅಂತಂದ್ರ ನೆತ್ತಿಯೊಳಗ ಜ್ಞಾನದ ಬುದ್ಧಿ ಅಂತಕ್ಕಂಥದ್ದು ಸೇರ್ತದೆ. ಆ ಜ್ಞಾನದ ಬುದ್ಧಿಯಿಂದ ಭಗವಂತನನ್ನ ಮುಕ್ತಿಯ ಪಥದಲ್ಲಿಗೆ ಮುಟ್ಟಲಿಕ್ಕೆ ನಾವೆಲ್ಲ ಸಾಧ್ಯ ಬಂಧುಗಳೇ. ಮುಕ್ತಿಯ ಪಥ ಅಂತಕ್ಕಂಥದ್ದು ಅಷ್ಟು ಸರಳವಾಗಿ ಸಿಕ್ಕಿಲ್ಲ. ಅದಕ್ಕ ಇದು 7 ದಿನದ ವಾರಕ್ಕೆ ಎಷ್ಟು ದಿನ ರೀ? ವಾರಕ್ಕೆ ಎಷ್ಟು ದಿನ ರೀ? ಕರೆಕ್ಟ್ ಅವಲ್ಲ? ಅದಕ್ಕೆ ಬರೀತಾರೆ ಒಂದು ಕಡೆ, ಸೋಮವಾರ ದಿನದಂದು ಉದಯಿಸಿ, ಮಂಗಳವಾರ ದಿನದಂದು ಬದುಕನ್ನ ಕಂಡು, ಬುಧವಾರ ದಿನದಂದು ಬುದ್ಧಿ ಇಲ್ಲದಂತವನಾಗಿ, ಗುರುವಾರ ದಿನದಂದು ಗುರುವಿನಡಿಯಲ್ಲಿ ಬಿದ್ದು, ಶುಕ್ರವಾರ ದಿನದಂದು ಶುಕ್ರ ದಶೆಯಲ್ಲಿ ಬಿದ್ದು, ಶನಿವಾರ ದಿನದಂದು ಶನಿ ಕಾಟಕ್ಕೆ ತುತ್ತಾಗಿ, ಭಾನುವಾರ ದಿನದಂದು ಇಲ್ಲದಂತೆ ಆಗಿ ಹೋಗುವ ಜೀವನ ಇದು ಜೀವನವೇ ಅಲ್ಲ. ಅದಕ್ಕೆ ಹೇಳ್ತಾನೆ ಕಡುಕೋಳದ ಮಡಿವಾಳಪ್ಪ,
3 ದಿನದ ಬದುಕು ಬಹಳ ಚಂದೋಯಪ್ಪ ಅಂತ ಬರೀತಾನೆ ಕಡುಕೊಳ್ಳದ ಮಡಿವಾಳಪ್ಪ. ಎಷ್ಟು ದಿನ ಇದ್ರಿ ಏನದ? ಲೇಸನಿಸಿಕೊಂಡು 5 ದಿನ ಇದ್ದಾರೇನು, ಲೇಸನಿಸಿಕೊಂಡು 4 ದಿನ ಇದ್ದಾರೇನು, ಲೇಸನಿಸಿಕೊಂಡು 3 ದಿನ ಇದ್ದಾರೇನು, ಲೇಸನಿಸಿಕೊಂಡು 2 ದಿನ ಇದ್ದಾರೇನು, ಲೇಸನಿಸಿಕೊಂಡು 1 ದಿನ ಇದ್ದರೆ ಸಾಕು. ಬಸವಣ್ಣನವರು ಸುಂದರವಾಗಿರುವಂತ ಮಾತನ್ನ ಬರೀತಾರೆ. ಒಳ್ಳೆಯವರಂತ ಹೇಳ್ಕೊಂಡು 1 ದಿನ ಬದುಕ್ರಿ, ಬಹಳ ಚಂದ ಕಿಮ್ಮತ್ತಿನ ಬದುಕುಳಿತದೆ. ಕೆಟ್ಟವರಾಗಿ ಎಂದು ಒಳಿಯ ಕೂಡುದು. ಈ 7 ದಿನ ಹೆಂಗದಂದ್ರ ಸೋಮವಾರ ಹುಟ್ಟಿವಿ, 100 ವರ್ಷ ಆಯುಷ್ಯ ಬಿಡ್ರಿ. ಸೋಮವಾರ ಹುಟ್ಟಿವಿ ನಾವೆಲ್ಲ. ಸೋಮವಾರ ಹುಟ್ಟಿದ ಬಳಿಕ ತಾಯಿಯ ಕೃಪೆಯಿಂದ ಬೆಳಕು ಕಾಡ್ತೀವಿ. ಜಗತ್ತಿನೊಳಗೆ ಹೆತ್ತ ತಾಯಿಯ ಕೃಪೆಯಿಂದ ಮಕ್ಕಳಿಗೆ ಬೆಳಕು. ಮಂಗಳವಾರ ಬೆಳಕಂತೀವಿ. ಸೋಮವಾರ ಹುಟ್ಟಿವಿ, ಮಂಗಳವಾರ ಬೆಳಕಂಡಿವಿ. ಬಹಳ ಚಂದ ಬೆಳಕಿನತ್ತ ಮಗು ಆಡುತ್ತದೆ. ಆ ಮಗು ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡದಾಗ್ತು. ದೊಡ್ಡದಾಗಿ ಬಹಳ ಚಂದ ಒಳ್ಳೆಯ ಸಂಸ್ಕಾರದ ಹಾದಿಯನ್ನ ಹಿಡಿತು ಅಂದ್ರೆ ಬಹಳ ಚಲೋ ತಂದೆ ತಾಯಿ. ಅಪ್ಪಿ ತಪ್ಪಿ ಸಂಸ್ಕಾರ ತಪ್ಪಿತು ಅಂದ್ರ, ಬುದ್ಧಿ ಮಂದಾಯ್ತು ಅಂದ್ರ ಭಗವಂತನ ಇಚ್ಛೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಪ್ಪಿ ತಪ್ಪಿ ಬುಧವಾರ ಇಲ್ಲಿ ಮಂಗಳವಾರ ಬೆಳಕಾತು. ಬುಧವಾರ ಹೆಂಗಾದ ಮನುಷ್ಯ ಬೆಳೆದ ದೊಡ್ಡವನ ಆದ ಬಳಿಕ ವಯಸ್ಸಿಗೆ ಬಂದ, ಪ್ರಾಯಕ್ಕೆ ಬಂದ, ಬುದ್ಧಿ ಇಲ್ಲ, ಚಟಗಾರನಾದ, ಚಟಕ್ಕೆ ತುತ್ತಾದ. ಮನೆಗೆ ಬೆಳಗ್ಗೆ 6ಕ್ಕೆ ಬಿಡುತ್ತಾನ, ರಾತ್ರಿ 11 ಮನೆಗೆ ಬರಂಗಿಲ್ರಿ. ಯಾವಾಗ ಬುದ್ಧಿ ಇಲ್ಲದಂಗಾಯ್ತು, ಎತ್ತ ತಾಯಿಗೆ ನೋವಾಗ್ತದೆ, ಎತ್ತ ತಂದೆಗೆ ನೋವಾಗ್ತದೆ. ನಮ್ಮ ಮಗ ಹಾದಿ ತಪ್ಪಿದ. ಯಾವಾಗ ಮಗ ಹಾದಿ ತಪ್ಪಿದ ಮಗನನ್ನ ಹಾಗೆ ಬಿಡೋದು ಬೇಡ, ಇನ್ನು ಒಳ್ಳೆಯ ಒಂದಿಷ್ಟು ಜ್ಞಾನದ ಬುದ್ಧಿಯ ಮಾತುಗಳನ್ನು ಹೇಳೋಣ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಯಾರ್ಯಾರು ತಮಗೆ ಎಲ್ಲಿ ಗುರುಗಳು ಸಿಗ್ತಾರಲ್ಲ ಅಲ್ಲಿ ಗುರುವಿನ ಬಳಿ ಕರೆದುಕೊಂಡು ಹೋಗೋಣ ಅಂತ ತಿಳ್ಕೊಂಡು ಗುರುವಿನ ಬಳಿ ಕರೆದುಕೊಂಡು ಹೋಗ್ತೀವಿ. ಯಾಕಂದ್ರೆ ತಾಯಿ ಸಂತಿರ್ತದೆ. ಮಗ ದಾರಿ ತಪ್ಪನಂದ ಬಳಿಕ ತಾಯೇ ಉದ್ಧಾರ ಮಾಡಬೇಕು. ತಾಯಿಯನ್ನ ಹೊರತು ಜಗತ್ತಿನೊಳಗೆ ಯಾರು ಉದ್ಧಾರ ಮಾಡತಕ್ಕಂಥವರಿಲ್ಲ. ಮನೆಯೊಳಗೆ ತಂದೆ ತಾಯಿಗಳು ಮಾತ್ರ ಮಕ್ಕಳ ಉದ್ಧಾರವನ್ನ ಬಯಸ್ತಕ್ಕಂಥವ್ರು, ಎಷ್ಟೇ ಕೆಟ್ಟವರಾದರೂ ಸಹಿತವಾಗಿ. ಇಲ್ಲಿ ಯಾವಾಗ ಗುರುವಿನ ಬಳಿ ಗುರುವಾರ ದಿನ ಕರ್ಕೊಂಡು ಬಂದಳು ತಾಯಿ, ಮಗನ ಮೋಹದ ಪ್ರೀತಿಗಾಗಿ, ಮಗನ ವಾತ್ಸಲ್ಯಕ್ಕಾಗಿ ಮಗ ಎಂದು ತಿಳಿದುಕೊಂಡು ಗುರುವಿನ ಬಳಿ ಮಗನನ್ನ ಕರೆದುಕೊಂಡು ಬಂದಳು. ಆದ್ರೆ ಗುರುಗಳು ಸಹಿತವಾಗಿ ಅಷ್ಟೇ ಸಮರ್ಥರಿರಬೇಕು. ಏನಾದ್ರೂ ಹೇಳಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಬುದ್ಧಿವಾದ ಹೇಳಬೇಕಾಗಿತ್ತಂದ್ರೆ ಅಷ್ಟೇ ಒಳ್ಳೆಯ ಸಂಸ್ಕಾರವಂತರಿರಬೇಕು, ಅಷ್ಟೇ ವಿಚಾರಧಾರೆ ಉಳ್ಳವರಾಗಿರಬೇಕು. ಗುರುವಿನ ಬಳಿ ಯಾವಾಗ ಕರೆದುಕೊಂಡು ಬಂದಳಲ್ಲ, ಒಂದು ಮಾತು ನೆನಪಾಗ್ತದೆ. ಸಣ್ಣ ಹುಡುಗರು ಯಾಕಂದ್ರ 12 ವರ್ಷದ ಒಂದು ಹುಡುಗ, ಆ ಬೆಣ್ಣಮಗಳು ಏನ್ ಮಾಡ್ತಿದ್ರ ಅಂತಂದ್ರ ಗುರುವಿನ ಬಳಿ ಕರ್ಕೊಂಡು ಬರ್ತಿದ್ದಾಳೆ. ಕರ್ಕೊಂಡು ಬಂದು ಗುರುವಿಗೆ ಹೇಳ್ತಾರೆ, ಅಪ್ಪ ನನ್ನ ಮಗ ಬೆಲ್ಲ ತಿಂತಾನ ಬಾಳ, ನನ್ನ ಮಗ ಬಾಳ ಬೆಲ್ಲ ತಿಂತಾನ, ಹೆಂಗಾರ ಮಾಡಿ ಬೆಲ್ಲ ತಿನ್ನೋದು ಬಿಡಿಸ್ರಿ. ಸ್ವಾಮಿಗಳು ಗುರುಗಳು ಹೇಳಿದ್ರು, ಯವ್ವ ಈ 1 ವಾರ ಬಂದಿಯಲ್ಲಿ 1 ವಾರ ಕೆಲಸ ಆಗಂಗಿಲ್ಲ, ಒಂದು 9 ವಾರ ನನ್ನ ಬಳಿ ಬರಬೇಕು, 9 ವಾರದೊಳಗೆ ನಿನ್ನ ಮಗನ ಬೆಲ್ಲ ತಿನ್ಸೋದು ಬಿಡಿಸ್ತೀನಿ ಅಂದ್ರು. 9 ವಾರನೂ ಪ್ರತಿನಿತ್ಯ ಬರಬೇಕು. 1 ವಾರ ಬಂದಳು, ನಮಸ್ಕಾರ ಮಾಡಿದ, ಮುಂದಿನ ವಾರ ಬರಿ ಅಂತ ಹೇಳಿದ್ರು ಗುರುಗಳು. ಮತ್ತೆ 2ನೇ ವಾರಕ್ಕೆ ಮತ್ತೆ ಅಪ್ಪ ಬೆಲ್ಲ ಬಿಡಿಸಂತ ಬರುವ ಹೆಣ್ಣು ಮಗಳು ಆಯ್ತು. 3ನೇ ವಾರಕ್ಕೆ ಬಂದಳು, 4ನೇ ವಾರ, 5ನೇ ವಾರ, 6, 7, 9ನೇ ವಾರಕ್ಕೆ ಬಂದ್ರು ಕರ್ಕೊಂಡು. ಯಪ್ಪ ಬಾಳ ದಿನ ಆಯ್ತು, ಮತ್ತೆ 10ನೇ ವಾರಕ್ಕೆ ಬರಕ್ ಆಗಿಲ್ಲ. ಮತ್ ನಾವ್ ಎಲ್ಲಾರು ದೇವ್ರು ಕೇಳಕ್ ಹೋದ್ರೆ ಸಹಜ. ಮತ್ತೆ 9 ವಾರ 11 ವಾರ ಹೇಳಿರ್ತಾರ, ಹಂಗೆ ಜಲ್ದಿ ಕೆಲಸ ಆಗಿಲ್ಲ ಅಂದ್ರೆ ಹೋಗಂಗಿಲ್ಲ. ಏನ್ ಮಾಡ್ತೀವಿ, ಕಲ್ಲೋಂತಕ್ಕೆ ಹೋಗಿರ್ತೀವಿ. ಮೊದಲು ಎಲ್ಲಿ ಹೋಗಿರ್ತೀರಮ್ಮ? ಕಲ್ಲೋಂತಕ್ಕೆ ಹೋದಾಗ ಇನ್ನೊಬ್ರು ಯಾರು ಹೇಳ್ತಾರ, ಬಾಳ ಯವ್ವ ಯಾಕೆ ಕಲ್ಲ ಹೋಗಿ ದೇವ್ರಿಗೆ ದುರ್ಗ ಭಾಳ ಚಂದ ತಾಯ್ತ ಕಟ್ತಾರ, ಭಾಳ ಚಲೋ ಆಗುತ್ತೆ. ದುರ್ಗವನ್ ಬಿಟ್ಟಿವಿ, ಮತ್ತೆ ಇಲ್ಲಿ ಹೋಗ್ತೀವಿ. ಎಲ್ಲರೂ ಎಷ್ಟು ಚಲೋ, 1ನೇ ವಾರ ಹೋಗ್ಬಿಟ್ಟು 1ನೇ ವಾರದಾಗ ಹುಷಾರಾಗ್ಬಿಡ್ತದ. ನಾವು ಅಲ್ಲಿ ಹೋಗ್ತೀವಿ. ನಾವು ಈ ಸ್ವಾಮಿಗಳು 9 ವಾರ ಕಲಿಸಿದ್ರು. ಯಾವಾಗ ಗುರುಗಳೇ ಇಲ್ಲ ಬರಕ್ ಆಗಂಗಿಲ್ಲ ಅಂದಾಗ ಗುರುಗಳು ಬಹಳ ಚಂದ ಹೇಳಿದ್ರು. ಎಷ್ಟು ಚಂದ, ಆ ಮಗು ಮುಂದೆ ಕೂತಿತ್ತು. ಮಗು ಇನ್ನು ಮುಂದೆ ನೀ ಬೆಲ್ಲ ತಿನ್ನಬೇಡ, ಚಲೋ ಇವರು ಒಳ್ಳೇದಾಗ್ಲಿ ತಿಕ್ಕ ಹೇಳಿದ್ರೆ ಏನು ಹೇಳಿಲ್ಲ. ಆ ಮುಂದೆ ಕೂತಿದ್ರು ತಾಯಿ ಏನ್ ಹೇಳ್ಬೇಕು ಇದಕ್ಕೆ, ಅಲ್ಲಪ್ಪ 9 ವಾರ ಕಲಿಸಿದಿ ನಮಗ, ಮೊದಲೇ ಇತ್ತ ಮಾತಾಡಕ್ಕೆ ಏನ್ ತಲೆ ಕೆಟ್ಟಿದ್ದೇನೆ, ಇಟ್ಟ ಹೇಳಕ್ಕೆ ಏನಾದ್ರು ತಲೆ ಕೆಟ್ಟಿದ್ದೇನೆ, ಬುದ್ಧಿ ಅದ. 9 ವಾರ ಬಸ್ ಚಾರ್ಜ್ ಕೊಡೋದಾರ, ಬಸ್ ಚಾರ್ಜ್ ಕೊಡಂತಾರ, ಬಸ್ ಚಾರ್ಜ್ ಕೊಡೋಂತ ಕೇಳಿದ್ರು. ಅವಾಗ ಹೇಳಿದ್ರು ಸ್ವಾಮಿಗಳು, ಯವ್ವ ನಿನ್ನ ಮಗನಿಗೆ 3 ಪಟ್ಟು ಬೆಲ್ಲ ನಾ ತಿಂತಿದ್ದೆ, ನಾನು ತಿನ್ನೋದು ಮೊದಲು ಬಿಟ್ಟೀನಿ, ಅದಕ್ಕೆ ನಿನ್ನ ಮಗ ಹೇಳಿನಿ ನಿನ್ನಿಂದ ನಿನ್ನ ಮಗ ಬೆಲ್ಲ ತಿನ್ನೋದಿಲ್ಲ ಅಂತ ಹೇಳಿದ. ಯಾಕೆ ಹೇಳ್ತೀವಿ ಅಂದ್ರೆ ನಾವು ಮೊದಲು ಸುದ್ದಿದ್ರೆ ಇನ್ನೊಬ್ರಿಗೆ ಹೇಳಲಿಕ್ಕೆ ಸಾಧ್ಯ. ನಾವೇ ಶುದ್ಧಿ ಇಲ್ಲ ಅಂದ್ರೆ ಇನ್ನೊಬ್ಬರಿಗೆ ಏನು ಹೇಳಲಿಕ್ಕೆ ಬರೋದಿಲ್ರಿ.
ಯಾರು ಯಾವ ಮಾತುಗಳನ್ನ ಕೇಳೋದಿಲ್ಲ. ಸಮಾಜದೊಳಗ ಹೆತ್ತ ತಂದೆ ತಾಯಿಯ ಮಾತನ್ನ ಕೇಳೋದಿಲ್ಲ ಅಂದ ಬಳಿಕ ಸಂತ ಮಹಾತ್ಮರ ಮಾತು ನಾವು ಚೆನ್ನಾಗಿದ್ರೆ ಮಾತ್ರ ಹೇಳಿದ ಮಾತುಗಳನ್ನ ಸಮಾಜ ಕೇಳುತ್ತದೆ. ಇಲ್ಲಂದ್ರೆ ಯಾವುದು ಎಂದಿಗೂ ಮಾತು ಕೇಳೋದಿಲ್ಲ. ಗುರುವಿನ ಬಳಿ ಕರೆದುಕೊಂಡು ಬಂದಾಗ ಗುರುವಿನ ಆಶೀರ್ವಾದ ಆಯ್ತು. ಯಾವಾಗ ಗುರುವಿನ ಆಶೀರ್ವಾದ ಆಯ್ತು ಮತ್ತ ಮರಳಿ ಬೆಳಕನ್ನ ಕಾಣ್ತಾನೆ ಮಗ. 25 ವರ್ಷದ ಮಗ ಚಟಗಳನ್ನ ಬಿಟ್ಟ ದುಶ್ಚಟಕ್ಕೆ ದಾಸನಾಗಲಿಲ್ಲ. ಮನೆಯನ್ನ ಹೊತ್ತುಕೊಂಡು ತಂದೆ ತಾಯಿ ಬಂಧು ಬಳಗನ್ನವಂತ ಕುಟುಂಬದಾಗ ಉಳ್ಕೊಂಡ. ಇನ್ನು ಶುಕ್ರವಾರ ಅಂತಕ್ಕಂಥದ್ದು ಯಾವಾಗ ಗುರುವಿನ ಬಳಿ ಬಂದ ಶುಕ್ರದಶೆ ಅಂತಕ್ಕಂಥದ್ದು ಬಂತು. ಶುಕ್ರದಶೆ ಅಂತ ನಾವು ತಿಳ್ಕೊಂಡಿವ್ರಿ. ಏನ್ ಸುಮ್ ಮಾತಾಡೋದು ಅವ್ರ ಮನೆ ರುಕ್ಕ ಬರ್ತಿರ್ತದೆ. ಅದು ಏನಪ್ಪಾ ನೀನ್ ಬಾಳ ಚಲೋ ಇದಿ ಶುಕ್ರದಶೆ ಬಂದದ ಹೇಳ್ತಿರ್ತಾರ ನೋಡಿ, ಕೇಳಿದ್ರೆ ಸಹಜವಾದ ಮಾತು ಇದೆಲ್ಲ. ಮುಟ್ಟಿದ ಬಂಗಾರ ಆಗ್ತದೆ, ಕಲ್ಲು ಮುಟ್ಟಿದ್ರೆ ಬಂಗಾರ ಆಗ್ತದೆ, ಅದು ಪುಣ್ಯ. ಅದಕ್ಕೆ ಶುಕ್ರದಶೆ ಅಂತಾರೆ. ಮುಂದೆ ಮತ್ತೆ ಶನಿ ಕಾಟ ಬಂದದ. ಯಾವಾಗ ಗೊತ್ತಾದ ದಾನ ಧರ್ಮವನ್ನ ಮಾಡಿದ್ರೆ ಪರೋಪಕಾರವನ್ನ ಮಾಡಿದ್ರೆ ಶನಿ ಕಾಟ ದೂರಾಗಿ ಮುಂದೆ ಭಾನುವಾರ ಮರಣ ಬಂದಾಗ ಈ ಮರಣಕ್ಕೆ ಕಿಮ್ಮತ್ ಹೆಂಗ ಬರ್ತದಂದ್ರೆ ಸಮಾಜದೊಳಗ ದೇವಲೋಕ ಮರ್ತ್ಯ ಲೋಕ ಬೇರಿಲ್ಲ ಕಾಣಿರಣ್ಣ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯ ಲೋಕ ಅಂತ ಹೇಳ್ತಾರೆ ಬಸವಣ್ಣನವರು. ದೇವಲೋಕವನ್ನ ಕಂಡಿಲ್ಲ, ಮರ್ತ್ಯ ಲೋಕವನ್ನ ನಾವು ಯಾರೂ ಕಂಡಿಲ್ಲ. ಸತ್ಯವ ನುಡಿಯುವುದು ದೇವಲೋಕ, ಮಿಥ್ಯವೇ ನುಡಿಯುವುದೇ ಮರ್ತ್ಯ ಲೋಕ. ಅಂದ್ರೆ ಕೆಟ್ಟ ಕೆಟ್ಟ ಮಾತುಗಳನ್ನ ಆಡ್ತಾ ಹೋದ್ರಿ ಅಂದ್ರೆ ಮರ್ತ್ಯ ಲೋಕ. ಉದಾಹರಣೆ ಒಬ್ಬ ಮನುಷ್ಯ ತೀರ್ ಹೋಗ್ಯಾನ್ರಿ. ಒಬ್ಬ ಮನುಷ್ಯ ತೀರ್ ಹೋಗ್ಯಾನ. ತೀರ್ ಹೋದಾಗ ಹೊತ್ಕೊಂಡು ಹೊಂಟಿರ್ತಾರ. ಹೋಗುವಂತ ಸಂದರ್ಭದೊಳಗೆ ಜನ ಹಿಂದಿರುವಂತ ಜನಗಳು ಮಾತಾಡ್ತಾರ. ಏನಂತ, ಈ ಮನುಷ್ಯ ಇನ್ನೂ 4 ದಿನ ಇರಬೇಕಾಗಿತ್ತು. ಈ ಮನುಷ್ಯನ ಒಂದಿಷ್ಟು ಒಳ್ಳೆಯ ಮಾತುಗಳು ಒಂದಿಷ್ಟು ಜನ ಇನ್ನೂ ಕೇಳಬೇಕಾಗಿತ್ತು. ಬಹಳ ಒಳ್ಳೆಯ ಮನುಷ್ಯ ಇದ್ದ, ಈ ಮನುಷ್ಯ ಬದುಕಬೇಕಾಗಿತ್ತು ಅಂತ ಯಾರು ಹೇಳ್ತಾರಲ್ಲ, ಈ ಮನುಷ್ಯನಿಗೆ ದೇವಲೋಕದ ಬಾಗಿಲು ತೆಗೆದಂತ ನಾವೆಲ್ಲ ತಿಳ್ಕೋಬೇಕು, ವಿಚಾರ ಮಾಡಬೇಕು. ಇದು ಒಳ್ಳೆಯ ಬದುಕು, ಒಳ್ಳೆಯ ಗುಣ. ಇದು ನೆತ್ತಿಗೆ ಬುದ್ಧಿಯನ್ನ ಕಟ್ಟಿಕೊಂಡು ಹೋದ ಜಗತ್ತು ಒಂದಿಷ್ಟು ದಿನಗಳ ಕಾಲ ನೆನಪಿಟ್ಟು ಕೊಡುತ್ತದೆ ಆ ಮನುಷ್ಯನನ್ನ. ಕೆಟ್ಟ ಮನುಷ್ಯ ಇದ್ದಂದ್ರೆ ಎಲ್ಲಿ ಇದ್ರು ಸಹಿತ ಜಗ ಹಚ್ಚ ಕೆಲಸ ಮಾಡಿದ್ರಂದ್ರ ಸತ್ತು ಬಹಳ ಚಲೋ ಮಾಡ್ತಿದ್ರಿ. ಪೀಡ ಊರೊಳಗೆ ಇರಬಾರ್ದು, ಚಲೋ ಹೋಗ್ತಂತ. ಪೀಡ ಬಹಳ ದೋಷ ಬಾಳ ಐತಿ ಈ ಮನುಷ್ಯನಿಂದ, ಸತ್ತು ಬಹಳ ಚಲೋ ಆತು ಅಂತ ತಿಳ್ಕೊಂಡು ಹೇಳ್ತಾರಲ್ಲ. ಇದು ಎತ್ತರಿ ಎಂದಿರ್ತಕ್ಕಂಥ ಬಂಧು ಕುಟುಂಬಕ್ಕೆ ಇಷ್ಟು ನೋವಾಗಲಿಕ್ಕಿಲ್ಲ. ಮಾನವರಾಗಿ ಹುಟ್ಟಿ ಬಂದೀವಿ ಅಂದ ಬಳಿಕ ಎಂತ ಮಾನವ ಜನ್ಮ ಇದು. ಗವಾಯಿಗಳು ಎಂತ ಮಾನವ ಜನ್ಮ ಇದು, ಮಾಯಿಗೆ ಸೋತದ. ಎಂತ ಮಾನವ ಜನ್ಮ ಇದು, ಮಾಯಿಗೆ ಸೋತದ. ಎಂತ ಮಾನವ ಜನ್ಮ ಇದು, ಮಾಯಿಗೆ ಸೋತದ. ಅರಿವಿನ ಜನ್ಮ ತಾನೇ ಇದು, ತನ್ನನೆ ಮರೆತದ. ಅರಿವಿನ ಜನ್ಮ ತಾನೇ ಇದು, ತನ್ನನೆ ಮರೆತದ. ಅರಿವು ತಿಳಿಯದೆ ಮರವಿ ನೋಡು ತಾನೇ ಬೇಕದ. ಎಂತ ಮಾನವ, ಎಂತ ಮಾನವ ಜನ್ಮ ಇದು, ಮಾಯಿಗೆ ಸೋತದ. ಜ್ಞಾನವೆಂಬ ತುಂಬ ಕೈದಕ ಮೊಂಬತ್ತಿಯಾಗ್ಯದ. ಜ್ಞಾನವೆಂಬ ತುಂಬ ಕೈದಕ ಮೊಂಬತ್ತಿಯಾಗ್ಯದ. ಜ್ಞಾನವೆಂಬ ತುಂಬ ಕೈದಕ ಮೊಂಬತ್ತಿಯಾಗ್ಯದ. ಜ್ಞಾನವೆಂಬ ತುಂಬ ಕೈದಕ ಮೊಂಬತ್ತಿಯಾಗ್ಯದ. ಅಜ್ಞಾನೆಂಬ ಬಳ್ಳಿಯಿಂದ ಇದು ತಾನೇ ಸುಟ್ಟದ. ಎಂತ ಮಾನವ, ಎಂತ ಮಾನವ ಜನ್ಮ ಇದು, ಮಾಯಿಗೆ ಸೋತದ. ಎಂತ ಮಾನವ ಜನ್ಮ ಇದು, ಮಾಯಿಗೆ ಸೋತದ. ವೇದಶಾಸ್ತ್ರ ಪುರಾಣ ಆಗಮ, ವೇದಶಾಸ್ತ್ರ ಪುರಾಣ ಆಗಮ ಓದಿ ಹೇಳ್ತಾರ. ವೇದಶಾಸ್ತ್ರ ಪುರಾಣ ಆಗಮ ಓದಿ ಹೇಳ್ತಾರ. ಅದು ರಾತ್ರಿ ಕಂಡ ಬಾವಿ, ಅದು ಅಗಲೇ
ಎಂತ ಮಾನವ ಎಂತ ಮಾನವ ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತಾದ ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತಾದ ಹೆಂಡ ಕುಡಿದು ಕಂಡದ್ದು ಚೆಂದು ಬಂಡು ಮಾಡದ ಹೆಂಡ ಕುಡಿದು ಕಂಡದ್ದು ಚೆಂದು ಬಂಡು ಮಾಡದ ನಮ್ಮ ಪುಂಡಮ ದೇಶನ ಕಂಡು ಬೆಂಡು ಆಗ್ಯದ ನಮ್ಮ ಪುಂಡಮ ದೇಶನ ಕಂಡು ಬೆಂಡು ಆಗ್ಯದ ಎಂತ ಮಾನವ ಎಂತ ಮಾನವ ಎಂತ ಮಾನವ ಜನ್ಮ ಇದು ಮಾರಿಗೆ ಸೋತದ ಎಂತ ಮಾನವ ಜನ್ಮ ಇದು ಎಂತ ಮಾನವ ಜನ್ಮ ಇದು ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ ಶಿವಸಾಂಬದೇವ ಪಾರ್ವತೀಶ್ವರ ರಮದೇವ ವಿಘ್ನೇಶ್ವರ महाराज की जय गुरुकाश्वरेश्वर महाराज की जय ಶಿವಸಾಂಬದೇವ ಪಾರ್ವತೀಶ್ವರ ರಮದೇವ ಚಪ್ಪಳ ನೋಡಿ ಎಂಥವ ಮಾನವ ಜನ್ಮ ಇದು ಮಾಯಿಗೆ ಸಿಗ್ತದೆ. ಇದು ಬಣ್ಣದ ಜೀವನಕ್ಕ ನಾವು ಮರಳಾಗಿ ಹೋಗೇವಿ. ಬಣ್ಣದ ಜೀವನಕ್ಕ ಕುಟುಂಬದೊಳಗೆ ಎಂದು ಮರಳಾಗಿ ಹೋಗ್ಕೊಡುದು. ಕರ್ರಗ ಇರ್ಲಿ ಬೆಳ್ಳಗ ಇರ್ಲಿ ಆ ಭಗವಂತ ನಮಗ ದಾಂಪತ್ಯ ಜೀವನಗಳು ಇಂಥ ಜೋಡಿಯನ್ನ ಕಟ್ಟಿಕೊಟ್ಟಾನ ಸುಖದೊಳಗ ಇರಬೇಕಂತ ತಿಳ್ಕೊಬೇಕು. ಚಂದ ಇಲ್ಲ ಅಂತ ಒಂದಿಷ್ಟು ಜನ ಜಗಳ ಮಾಡೋರು ಬಹಳ ಜನ ಅದಾರ. ಅಂತ ನೋಡು ಮದುವೆ ಹೋಗಿರ್ತೀವಿ ನಾವು ಸಹಜ ಮಾಡ್ಕೊಳ್ಳೋರು ಬಹಳ ಚಂದ ಒಪ್ಕೊಂಡಿರ್ತಾರೆ. ಇವ್ರು ಅಕ್ಷತಕ್ಕೆ ಬಂದಿರ್ತಾರೆ ನೋಡಿ, ಬಹಳ ಸಮಸ್ಯೆ ಇರ್ತದೆ. ಇವರು ಚಂದ ಆಯಾರ ವಯಸ್ಸು ಮಹೆ ಮಾಡಿ ಮನೆಗೆ ಬರ್ಬೇಕಿಲ್ರಿ. ಯಪ್ಪ ಹುಡುಗ ಬಹಳ ಚಂದ ಅದ ಇದು ಕಟ್ಟಿಬಿಟ್ರಿ ಹುಡುಗ. ಅವ ಮಾನಸಿಕ ಆಗ್ಬೇಕ್ರಿ ಪಾಪ. ಅಪ್ಪಿ ತಪ್ಪಿ ಹುಡುಗಿ ಚಂದರು ಯವ್ವಾ ಎಷ್ಟು ಚಲೋ ಐತ್ರಿ ಹುಡುಗಿ, ಬಂಗಾರ ಆಗೈತಿ, ಎಷ್ಟು ಕೆಂಪಗೈತೆ ಹುಡುಗಿ, ಇದು ಕರೇ ಕತ್ತಲಾಗಿದ್ರೆ ಕಾಣಂಗಲ್ಲ ಅಂತದ ಕಟ್ಟಿಬಿಟ್ರು. ಜೋಡಿನ ಬಿಡು ಅಂತ ಹೊರಗೊಂದು ಸುದ್ದಿ ಮಾಡ್ತಾರೆ ಇವರು. ಎಲ್ಲಿ ರೋಡಿಗಳಂತೂ ಎಣ್ಣೆಯವರು ಗಂಡಿನವ್ರು ಅವ್ರವ್ರು ಒಪ್ಪಿಕೊಂಡು ಅವ್ರವ್ರು ಬದುಕು ಬಹಳ ಚಂದ ನಡೆದಾಗ ಮನಸ್ಸು ಒಪ್ಪ್ಯಾರ ಮದುವೆ ಮಾಡಿಟ್ಕೊಂಡಾರ. ಇವ್ರಿಗೆಲ್ಲ ಸಮಾಧಾನ ಇಲ್ಲ ಅಂದ್ರೆ ಹೆಂಗ ಆಗ್ತಾರಂದ್ರೆ ಒಬ್ಬ ಮನುಷ್ಯ ಹಿಂಗ ಮದುವೆ ಆಗಿದ್ರಿ. ಅವ ಏನ್ ಮಾಡಿದ್ದ ಬಹಳ ಚಲೋ ಕೆಂಪಗಿದ್ದ ಗಂಡು ಹುಡುಗ. ಇದು ಹೆಂಡತಿ ಕರಗಿತ್ತು ಪಾಪ, ಬಹಳ ಕರಗಿತ್ತು. ಊರಾಗಿನ ಜನ ಅನ್ನೋರಿ ಯಪ್ಪ ನೀ ನೋಡಿದ್ರೆ ಅಡ್ ಚಲೋ ಅದಿ, ನೀನ್ ಹೆಂಡತಿ ಕರ್ರ ಕೇಳಿ 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 ಹಂಗಾಗಿತ್ತ ಅವ್ರ ಪರಿಸ್ಥಿತಿ ಮಾನಸಿಕ ಆಗ್ಬಿಟ್ಟಿತ್ತು. ನೀವು ಮದುವೆ ಆಗ್ಲಾದ ಹಂಗೆ ಇದ್ರು ಭಾಳ ಚಲೋ ಇತ್ತು ಬಿಡಪ್ಪ ಅಂದು. ಮದುವೆ ಇಲ್ಲಂದ್ರೆ ಮೋಕ್ಷ ಇಲ್ಲ, ಮದುವೆ ಆದ್ರೆ ಮೋಕ್ಷ. ಇವ ಹಿಂಗ ಆತಲ್ಲ, ಇವಾಗ ಒಂದಿಷ್ಟು ವಿಚಾರ ಮಾಡಿದ ಈಗ ಕೆಲಸ ಆಗಲ್ಲ ಹಿಂಗಾದಂದು. ಬೇರೆ ಲವ್ ತಂದು ಕೊಟ್ಟ, ವೈಟ್ ಬ್ಯೂಟಿ ತಂದು ಕೊಟ್ಟ, ಏನ್ ಇರ ಬರೋರಿ ಏನ್ ಸಿಗ್ತಾವ ಕಲರ್ ಬರಕ್ ಎಲ್ಲಾ ತಂದು ಕೊಟ್ಟ. ಆ ಎಡಗಳು ಹಚ್ಚಿದಳು ಆ ಪ್ರಾಣಿ ಏನು ಕರಗ ಆಗ್ಲಿಲ್ಲ. ಎದ್ದು ಬಣ್ಣ ಪ್ರಿಂಟ್ಔಟ್ ಕಲರ್ ಅದು ಕೆಂಪು ಆಗ್ಲಿಲ್ಲ. ಇದು ಏಟ್ ಹಚ್ಚಿದ ಕೆಂಪುಗ ತಡಿ ಅಂತ ವಿಚಾರ ಮಾಡಿದ. ಹೆಂಡತಿ ಏನಂದಿಲ್ಲ, ಟಪ್ ಹೆಂಗಿದ್ದ ಇದು ಏನ್ ತಂದು ಕೊಟ್ಟರು, ಇದು ಕಲರ್ ಬರಂಗಿಲ್ಲ ಗೊತ್ತಾಗ್ಯದ, ಒರಿಜಿನಾಲಿಟಿ ಕಲರ್ ಇದು ಅಂತ ತಿಳ್ಕೊಂಡು ಏನ್ ಮಾಡಿದ, ಮತ್ತೆ ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡಿದೆವು. ಹೆಂಗ್ ಗೊತ್ತಾ, ಬ್ರಹ್ಮನನ್ನ ಕುರಿತು ನನ್ನ ದಾಂಪತ್ಯ ಜೀವನ ಇದೇ ಕಳೀಲಿ 15 ವರ್ಷ ತಪಸ್ಸು ಮಾಡ್ಬೇಕಂದ್ರೆ ಚಂದ ದಾಂಪತ್ಯ ಸುಖ ಜೀವನವನ್ನು ಅನುಭವಿಸೋದು ಬಿಟ್ಟು ಬ್ರಹ್ಮನನ್ನ ಕುರಿತು 15 ವರ್ಷ ತಪಸ್ಸು ಮಾಡಿದೆ. ತಪಸ್ಸಾತು, ಬಹಳ ಸಂತೋಷ ಆಯ್ತು ಬ್ರಹ್ಮಗೆ. ಮತ್ತ ಪ್ರತ್ಯಕ್ಷ ದರ್ಶನ ಕೊಟ್ಟ. ನಿನ್ನ ಭಕ್ತಿ ಮೆಚ್ಚಿನಪ್ಪ, ಏನ್ ಬೇಕು ಹೊರ ಕೇಳು ಅಂದ ಬ್ರಹ್ಮ. ಕೇಳಂದಾಗ ಅವ ಬ್ರಹ್ಮ ತಿಳ್ಕೊಂಡಾನ, ಬಹಳ ಭಕ್ತಿ ಪ್ರೇಮ ಮಾಡ್ಯಾನ. 15 ವರ್ಷ ಏನಾದ್ರು ಚಲೋ ವರ ಕೇಳ್ತಾನ, ಚಲೋ ವರ ಕೊಡೋಣ ಅಂತ ಬ್ರಹ್ಮ ತಿಳ್ಕೊಂಡಾನ. ಇದು ಪ್ರಾಣಿ ಅಂತದ, ಏನಂತದ್ರಿ ಪ್ರಾಣಿದು? ಎಷ್ಟು ಚಂದ ಕೇಳಿದ, ನನ್ನ ಹೆಂಡತಿ ಕರಾಗದಾಳ, ನನ್ನ ಹೆಂಡತಿ ಕಲಾರ ಬರಬೇಕು, ಇಡೀ ಊರೊಳಗೆ ನನ್ನ ಹೆಂಡತಿ ಚಂದ, ಯಾರು ಇರಬಾರ್ದು ಅಂತ ವರ ಕೇಳಿಬಿಟ್ಟ. ಅಲ್ವ ಇದು ಯಾವುದಕ್ಕೂ ಬರೋದಿಲ್ಲ, ಇದು ಮಾಯಾಮೋಹಿತ ಪ್ರಪಂಚ. ಚಲೋ ಅಲ್ಲ, ಚಲೋ ವರ ಕೇಳು. ಯಾಕೆ ಚಲೋ ವರ ನನಗೆ ಬೇಕಾಗಿಲ್ಲ, ಆಸ್ತಿ ಬೇಡ, ಒಡವೆ ಬೇಡ, ಅಂತಸ್ತು ಬೇಡ ಅಂತ ಕೇಳಿದರೆ
ನೋಡಪ್ಪ ವಿಚಾರ ಮಾಡು, ಈ ಕೆಂಪದ್ರಿಂದ ಬಹಳ ಕೆಟ್ಟದ ಸುಖ ಇಲ್ಲ. ಕಲರ್ ಕೆಂಪದ, ಈ ಕಲರಿನಿಂದ ಕೆಟ್ಟದ ಸುಖ ಇಲ್ಲ. ಮತ್ ಕೆಂಪಿಗಿದ್ದವ್ರು ಯಾರು ಜಗಳ ಮಾಡಿರಮ್ಮ ಮತ್ತೆ ದಿದಿ ಒಂದು ಕೂಗ್ತೀವಿ. ಇಲ್ಲಿ ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥ ಜೀವನದೊಳಗ ಕರಗಿರೋದು ಮುಖ್ಯ ಅಲ್ಲ, ಕೆಂಪಿಗಿರೋದು ಮುಖ್ಯ ಅಲ್ಲ, ಬದುಕು ಕಟ್ಟಿಕೊಳ್ಳುವುದು ಬಹಳ ಮುಖ್ಯ. ತಪಸ್ಸು ಅಂದ ಭಗವಂತನ ಜೀವನಾಗಿದೆ ಬ್ರಹ್ಮಂದು ಆಯ್ತು ಅಂದ. ಆದ್ರೆ 15 ವರ್ಷ ತಪಸ್ ಮಾಡ್ಯಾನಲ್ಲ, ನಿನ್ನ ತಪಸ್ಸನ್ನ ತಥಾಸ್ತಂದಿರುವಂತ ಮಾತನ್ನ ನಾನ್ ನಂಬೋದಿಲ್ಲ. ನನ್ನ ಎದುರಿಗೆ ಒಂದಿಷ್ಟು ವಿಚಾರ ನಡೀಬೇಕಿಲ್ಲ ಎಂದು. ನನ್ನ ಹೆಂಡತಿ ಕೆಂಪಗಾಗಬೇಕಂತ ನೀ ಹೊರ ಕೊಟ್ಟೆ ಅಂತ ಹೇಳಿದ್ವಿ. ಏನಂದ್ರೆ ನನ್ನ ಹೆಂಡತಿ ಕೆಂಪಕ್ಕಳ, ಒಟ್ಟು ಕೆಂಪು ಇರೋಕೆ ಆಸೆ ಪಡೋದಿಲ್ಲಿ. ಮತ್ತಂದ ನೋಡಪ್ಪ ನಿನ್ನ 3 ಕಲ್ಲು ಕೊಡ್ತೀನಿ, ತಗೋ 3 ಕಲ್ಲು. ನಾನು ಹೆಂಡತಿ ಕೆಂಪಗಾಗಂತ ಹಿಂಗ್ ಹೋಗಿ ನೀನು ಆಗಂಗಿಲ್ಲಪ್ಪ, ಕರೆಗಿರೋದಿಲ್ಲ ನಂಗೆ, ಹೊಗಿಬೇಕು ಬೆಳಗಾಕ. ಮತ್ತ ನನಗೆ ಬ್ಯಾಡ ಕಲರ್ ಬ್ಯಾಡ ಆತಪ್ಪ ಅಂದ್ರ ನಾನು ಏನಾದ್ರು ಅಂದು ಹೊಗಿಬೇಕು ನಾನು ಅಂದ. ಆಯ್ತು, ನೀ ಏನ್ ಅಂತಿ ಮನಸ್ಸೊಳಗ ಅದು ಆಗ್ತದೆ ಅಂತ ತಿಳ್ಕೊಂಡು ಬ್ರಹ್ಮ 3 ಅರಳು ಕೊಟ್ಟೆ ಕಲ್ಲುಗಳು. ಮನೆಗೆ ಬಂದ ಹೆಂಡತಿನ ಒಳಗಡೆ ರೂಮ್ನಾಗ ಕರ್ಕೊಂಡೋಗಿ ದೇವರ ಜಗಲಿಯ ಮುಂದೆ ನಿಂದಿಸಿ ಏನ್ ಹೇಳಿದ, ನನ್ನ ಹೆಂಡತಿ ಕೆಂಪಗಾಗ್ಲಿ ಅಂತ ಒಂದು ಕಲ್ಲು ಬರೀ. ಯಾಟ ಕೆಂಪಗಾರಲ್ರಿ, ನೋಡ್ಬೇಕು ಕಲರ್ ಅದು ಕೆಂಪಗಾರು ಅಷ್ಟ ನೋಡ್ತಿದ್ರು. ಯಾಟ ಕೆಂಪಗಾದ್ರು ಪುಣ್ಯ ಮಾಡಿದಂದ, ತಪಸ್ಸಿನ ಸಿದ್ಧಿಸ್ತು ಅಂದ ನನಗೆ. ಆಯ್ತು, ಹೆಂಡತಿ ಬಿಟ್ಟು ಹೊರಗೆ ಹೋಗ್ಬೇಕು ಮನಸ್ಸಿಲ್ಲ, ಮನೆ ಕೂತ ಇವ ದುಡಿಯಗಾರ್ರಿ, ದುಡಿಬೇಕೆಲ್ಲ ಕೆಲಸ ಮಾಡಿದ್ರೆ ಹೊಟ್ಟೆಗೆ ಊಟ ಸಿಗ್ತಾರೆ. ದುಡಿಮೆ ಇಲ್ಲ ಅಂತಂದ್ರೆ ಹೊಟ್ಟೆಗೆ ಊಟ ಸಿಗೋದಿಲ್ಲ. ಮತ್ತೆ ಹೆಣ್ಮಗಳು ಒಳಗೆ ಎಟದಿನ ಇರ್ತಾಳೆ, ಕಲಾರ ಅದನ್ನ ತಿಳ್ಕೊಂಡು ಬಸ್ಸಿಂದ ಆಡ್ಲಾರ್ದ ಗೊಂದಿನಾರ ಇರ್ತಾಳೆ. ಅಂದ್ರೆ ಹೆಣ್ಮಗಳು ಕೆಲಸ ಅಂತ ಇರ್ತದ, ಮನೆಯಿಂದ ಬಳಕೆ ಹೊರಗೆ ಬರ್ಬೇಕು, ಹೊರಗೆ ಹೋಗ್ಬೇಕು, ಕೆಲಸ ಮಾಡ್ಬೇಕಲ್ಲ. ಇವೆಲ್ಲೋ ಹೊರಗೆ ಹೋಗಿದ್ರಿ ಗಂಡ, ಮನೆಯೊಳಗೆ ನೀರು ತರೋದಿಲ್ಲ. ಗಂಡ ಹೊರಗೆ ಹೋಗ್ಯಾನ, ಮನೆಯೊಳಗೆ ನೀರು ತರೋರಿಲ್ಲ. ಆ ಹೆಣ್ಮಗಳು ನೀರು ತರಕ್ ಹೋಗಿರೋ ಒಂದಿನ ಹೋದಾಗ ಏನ್ ಮಾಡಿದ್ರು, ಈ 3 ಜನಗ ಎಷ್ಟು ಕೆಂಪುಗದಳು ಈ ಹೆಣ್ಣು ಮಗಳು, ನಮ್ಮೂರಾಗ ನಾವ್ ಯಾರು ನೋಡಿಲ್ಲ, ಈ ಯಾರ ಮನೆಯೊಳಗ ಸಸಿಯಾಗಿ ಬಂದಾಳ, ಯಾರು ಹೇಳ್ತಂತ ಅಷ್ಟದಾಗ್ತದೆ. ಇದು 1 ವಾರ ಗುಣ ಆತು, ಗೊತ್ತಾತು. ಹಿಂದಗಡೆಗೆ ತಪಸ್ ಮಾಡ್ಯಾನಂತ ಸಿದ್ಧಿ ಪಡ್ಕೊಂಡು ಹೆಂಡತಿ ಕೆಂಪುಗಾಗ್ಲಂತ ಕಲ್ಲೋಗ್ದನಂತ. ನಮ್ ಕಲ್ಲಪ್ಪ ಹೇಳ್ತಾ ಇಲ್ಲ ಹಂಗಂದ್ರೆ ಖುಷಿ ಆಯ್ತು. ಇದು 1 ವಾರ 15 ದಿನ ಒಳಗೆ ಮತ್ತೆ ಗಂಡ ಹುಡುಗೋಗಿದ್ದ, ನೀರ್ ತರಕ್ ಹೋಗಿದ್ದಳು. ಊರ್ ಮಹಾರಾಜ ಕುದುರೆ ಹಾಕೊಂಡು ಹೊಂಟಿದ್ದ. ಹೋಗುವಂತ ಸಂದರ್ಭದೊಳಗೆ ಈ ಹೆಣ್ಣು ಮಗಳು ಊರ್ ಮಹಾರಾಜನ ಕಣ್ಣಿಗೆ ಬಿದ್ರು. ಇಂಥ ಚೆಲುವಿ ಈ ಊರೊಳಗೆ ನಾನ್ ನೋಡಿಲ್ಲ, ಅಷ್ಟು ಚಂದ ಚೆಲುವಿ ಇದ್ದಾಳ. ಎತ್ತಕ್ಕೆ ಬರ್ರಿ ನಾಸ್ತನಕ್ಕಂತ ಮಹಾರಾಜ ಹಾಕೊಂಬರಿ ಅಂದ ಸುದ್ದಿ. ಮತ್ ಮಹಾರಾಜ ನಮ್ಮಲ್ಲಿ ಹೇಳಿ ಮತ್ತೆ ಕೇಳ್ಬೇಕು, ಇಲ್ಲ ಸೇವಕರು ಈ ಹೆಣ್ಮಗಳ ಕರ್ಕೊಂಡು ಹೋಗಿಬಿಟ್ರು, ಆಸ್ಥಾನ ಕರ್ಕೊಂಡು ಹೋಗಿ ರೂಮ್ನೊಳಗೆ ಕುಂದ್ರಿಸಿದ್ರು. ಈ ಸುದ್ದಿ ಯಾರಿಗೆ ಗೊತ್ತಾಯ್ತು? ಈ ಗಂಡಗ್ ಗೊತ್ತಾಯ್ತು. ನಿನ್ ಹೆಂಡತಿ ಚಲಿವಿನ ಮಹಾರಾಜ ಒತ್ಕೊಂಡು ಹೋದ, ಸುದ್ದಿ ಗೊತ್ತಾಗಲ್ಲ. ಅವಂದ ಸತ್ಯನ ಅಂದ ಮನೆಯೊಳಗೋದು ಹೋಗಿ ಹೆಂಡತಿ ಮಹಾರಾಜನ ರೂಮ್ನೊಳಗೆ ಪಲ್ಲಂಗದ ಮೇಲೆ ಕೂತಾಳ. ಮಹಾರಾಜ ಮುಂದೆ ಹೋಗ್ಯಾನ. ಮಹಾರಾಜ ಯಾವಾಗ ಮುಂದೆ ಹೋಗ್ತಾನ, ನನ್ನ ಹೆಂಡತಿ ಕತ್ಯಾಗಿ ಅಂತ ಕಲರ್ ಕತ್ತಿ ಕೆಲಸ ಏನ್ರಿ ಜಾಡಿಸು ಮತ್ತೆ ಸತ್ಯ ಅಂದ್ರ ಮಹಾರಾಜ ಹೊರತು ಕತ್ತಿಯಲ್ಲಿ ಹೊರ್ತು ಎಲ್ಲಿಗೆ ಹೊರ್ತ್ರಿ ಸೀದಾ ಹೋಗ್ತೀವ್ರಿ ಮನೆ ಮುಂದೆ ಒಂದು ಒದರ್ಕೊಂತ ನಿಂತು ಕತ್ತಿ ಹೋದ ನೋಡಿ, ಇದು ಕತ್ತಿ ಬೇರೆ ಯಾರಿಗಲ್ಲ, ನನ್ನ ಕತ್ತಿ ಅಂತ ಕತ್ತ ಕರ್ಕೊಂಡೋಗಿ ಎಲ್ಲೋದ ದೇವ್ರ ಜಗಲಿ ಮೇಲೆ ಕತ್ತಿ ನಿಲ್ಲಿಸಿದಾರೆ. ಮುಂದೆ ನಿಲ್ಲಿಸಿ ಏನಂದ, ಮತ್ತ ಈ ಕತ್ತಿ ಬಹಳ ಮುದ್ದಾದಂತ ಮುದ್ದು ಮಾಡಿದ್ರೆ ಕತ್ತಿನ 5 ನಿಮಿಷ ಕತ್ತಿನ ಮುದ್ದು ಮಾಡಿ ಏನೋ ಮಾಡ್ದ. ಕೊನೆಗೆ ಇನ್ನೂ ಒಂದು ಅಳೋದ, ನಾನು ಹೆಂಡತಿ ಹೆಂಗಿದ್ರು ಹಂಗ ಕರ್ಗಾಗ್ಲಿ ಅಂತ ಎಲ್ಲಿಗೆ ಬಂದ್ರಿ? ಜೀವನ ಮತ್ತ ಅದೇ ಮಣ್ಣ ಶಾಶ್ವತವಾಗಿ ಉಳಿತು. ಒಂದು ಸಾರಿ ಮದುವೆ ಆದ್ರೆ ಸಾಕು, ಅದೇ ಹೆಣ್ಣು ಮಗಳ ಜೀವನ ಸುಖವಾಗಿರ್ಬೇಕಂತ ಪಡ್ಕೊಂಡ್ರೆ ಬದುಕು ಬಹಳ ಬಂಗಾರ ಆಗ್ತದೆ, ಇಲ್ಲಂದ್ರೆ ಕಷ್ಟ ಆಗ್ತದೆ. ಇದು ತಿಳುವಳಿಕೆಯ ನೆಚ್ಚಿಗೆ ಬುದ್ಧಿ, ಜ್ಞಾನದ ಬುದ್ಧಿ, ಜ್ಞಾನದ ಅರಿವು ಅಂತಕ್ಕಂಥದ್ದು ನಾವೆಲ್ಲ ತಿಳಿದುಕೊಳ್ಬೇಕು. ಹಿಂಗ ಹಿಮಾನ್ ಸಾಗರ್ ಅಂತ ಬರುತ್ತಾರೆ. ಇವರು ವಯಸ್ಸಾಗಿದ್ದ ಮುಸ್ಲಿಮ್ಸ್ ವ್ಯಕ್ತಿಗಳು. ಹಿಮಾನ್ ಸಾಹೇಬರು ಮುಸ್ಲಿಮ್ಸ್. ಆದ್ರೆ ಸಹಿತ ಬಹಳ ಚಂದ ಹೆಂಗ್ ಹೇಳ್ಬೇಕಾಗ್ತದೆ ಅಂದ್ರೆ ಬಂಧುಗಳೇ, ಗಂಡ ಹೆಂಡತಿ 65ರ ಗಡಿಯನ್ನ ತಟ್ಟಾರೆ, ಮಕ್ಕಳಾಗಿಲ್ಲ. ಮಕ್ಕಳಾಗದಿದ್ದರೂ ಸಹಿತವಾಗಿ ದಾಂಪತ್ಯದೊಳಗೆ ಒಂದು ದಿನವೂ ಸಹಿತವಾಗಿ ಕಲಹ ಬಂದಿಲ್ಲ. ಇಲ್ಲಿ ನನಗೆ ನೀನು ಮಗು, ನಿನಗೆ ನಾನು ಮಗು ಅಂತ ತಿಳ್ಕೊಂಡು ಮುಸಲ್ಮಾನರಾಗೂ ಸಹಿತವಾಗಿ ದಾಂಪತ್ಯಗಳು ಎಷ್ಟು ಚಂದ ಜೀವನ ಮಾಡ್ತಾರೆ.
ಎರಡೆರಡು ಮುಸಲ್ಮಾನರೊಳಗೆ ಎರಡೆರಡು ಮೂರು ಮದುವೆ ಆಗುವವರು ಉಂಟು. ಆದ್ರೆ ಅಜ್ಮಾ ಇಮಾಮ್ ಸಾಹೇಬರು ಸಾಕು ನಿನಗೆ ನಾನೇ ಸಾಕು, ನನಗೆ ನೀನು ಸಾಕು ಅಂದ್ರು. ಇದು ಎಷ್ಟು ಚಂದದ ದಾಂಪತ್ಯ ಅಂದ್ರೆ ಇದು ನಿಜವಾದ ದಾಂಪತ್ಯ. 65 ಗಡಿ ದಾಟಿತ್ತು. ಸಮಾಜ ಬಂಜಿ 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 ಅಂತ ಕರೀತಿತ್ತು ಸಮಾಜ. ಆದ್ರೆ ದುಃಖ ಮಾಡಿಕೊಳ್ಳಲಿಲ್ಲ. ಭಗವಂತ ಒಂದು ಮಾತು ನಮಗೆ ಏನೋ ಒಂದು ಅನ್ಸ್ಲಾಕತ್ತಾನ, ಇದು ಯಾವ ಜನ್ಮದ ಕರ್ಮ ಅದ, ಈ ಕರ್ಮವನ್ನ ನಾವು ಅನುಭವಿಸಬೇಕಂತ ತಿಳ್ಕೊಂಡ್ರು. ಇದು ಅಜ್ಮಾ. ಈಗ ದುಃಖ ಇತ್ತು. ಒಂದಿನ ಮಾತಾಡ್ತಿದ್ರು. ಹಿಮಾನ್ ಸಾಹೇಬರು ಹೊಲದೊಳಗ ಕೆಲ್ಸಕ್ಕೆ ಹೋಗ್ಯಾರೆ. ಹೋಗಿರುವಂತ ಸಂದರ್ಭದೊಳಗ ಗಂಡನಿಗೆ ಹಸಿವಾಗ್ಯದ ಅಂತ ತಿಳ್ಕೊಂಡ್ರು. ಯಾವಾಗ ಗಂಡನಿಗೆ ಹಸಿವಾಗಿತ್ತಲ್ಲ, ಹೆಂಡತಿ ಅಜ್ಮಾ ಏನ್ ಮಾಡಿದ್ರು ಅಂತಂದ್ರ ಒಂದಿಷ್ಟು ಬುತ್ತಿ ತೆಗೆದುಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಹೊಲಕ ನನ್ನ ಗಂಡನಿಗಾಗಿ ಹಸಿವಾಗ್ಯದ, ನನ್ನ ಗಂಡನಿಗೆ ಒಂದಿಷ್ಟು ಬುತ್ತಿ ತೆಗೆದುಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಮನೆಯೊಳಗೆ ಬಾಳ ಇಟ್ಟಿಲ್ಲ. ಒಂದು 4 ರೊಟ್ಟಿ ಆಗ್ತದೆ. ಕೇವಲ 4 ರೊಟ್ಟಿ ಆಗ್ತಿತ್ತು. 4 ರೊಟ್ಟಿ ಮಾಡ್ಕೊಂಡ್ರು. ರೊಟ್ಟಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೊಂಟಳು ಅಜ್ಮಾ. ಹೊಲಕ್ಕೆ ಹೋಗುವಂತ ಸಂದರ್ಭದೊಳಗ ಹಾದಿಯೊಳಗ ಕಾದರ್ ಖಾನ್ ಅನ್ನುವಂತ ಗುರುಗಳು ಭೇಟಿ ಆಗ್ತಾರೆ ಆ ಹೆಣ್ಣ ಮಗಳಿಗೆ. ಯಾರೇ ಕಾದರ್ ಖಾನ್ ಅನ್ನುವಂತ ಗುರುಗಳನ್ನ ಭೇಟಿಯಾದ್ರು. ಭೇಟಿಯಾದಾಗ ಹಾದಿಯೊಳಗೆ ಭಿಕ್ಷೆ ಬಿಡ್ತಾರೆ. ಏನಂತ, ಯವ್ವ ನನಗೆ ಬಹಳ ಹಸಿವಾಗ್ಯದ, ಏನೋ ಬುತ್ತಿ ಹೊತ್ತುಕೊಂಡು ಹೊಂಟಿಯವ್ವ, ನನ್ನ ಹಸಿವಿನ ದಾಹವನ್ನು ನೀಗಿಸು ನನ್ನ ತಾಯಿ ಅಂತ ಕಾದರ್ ಖಾನ್ ಗುರುಗಳು ಹೇಳಿದ್ರು. ಕಾದರ್ ಖಾನ್ ಗುರುಗಳು ಯಾವಾಗ ಹಸಿವಾಗ್ಯಾರ ಅಂದ ಬಳಿಕ ಆ ಹೆಣ್ಣು ಮಗಳು ಬಹಳ ದಾನ ಧರ್ಮವನ್ನ ಮಾಡುವಂತ ಹೆಣ್ಣು ಮಗಳು ಅಜ್ಮಾ. ಆ ತಾಯಿ ಹೇಳಿದ್ರು, ಕೇವಲ 4 ರೊಟ್ಟಿ ಇದಾವ, ನಿನಗೊಂದಿಷ್ಟು ಇರಲಿ, ನನ್ನ ಗಂಡನಿಗೆ ಒಂದಿಷ್ಟು ಇರ್ಲಿ ಅಂತ ತಿಳ್ಕೊಂಡು ಆ ಕಾದರ್ ಖಾನ್ ಗುರುಗಳಿಗೆ 1-2 ರೊಟ್ಟಿ ಕೊಡ್ತಾಳ್ರಿ. 2 ರೊಟ್ಟಿ ಪಲ್ಯ ಕೊಡ್ತಾಳೆ. ಕೊಟ್ಟ ಬಳಿಕ ಏನಾಯ್ತು ಅಂತಂದ್ರ, ಇಲ್ಲಿ ದಾನ ರೊಟ್ಟಿ ಕೊಟ್ಟಳು. ಕಾದರ್ ಖಾನ್ ಗುರುಗಳು 2 ರೊಟ್ಟಿ ಊಟ ಮಾಡಿದ್ರು. ಊಟ ಆದ ಬಳಿಕ ಏನಾಯ್ತು ಅಂತಂದ್ರ ಹೊಟ್ಟೆ ತುಂಬಲಿಲ್ಲ ಕಾದರ್ ಖಾನ್ರಿಗೆ. ಯಾವಾಗ ಹೊಟ್ಟೆ ತುಂಬಲಿಲ್ಲ ಅವಾಗ ಯವ್ವ ನನಗೆ ಹೊಟ್ಟೆ ತುಂಬಲಿಲ್ಲ, ಇನ್ನೂ ಹಸಿವಾಗ್ಯದ, ರೊಟ್ಟಿ ಕೊಡು ಅಂತ ಕೇಳಿದ್ರು. ತಾಯಿ ಬಹಳ ನಿರಾಭಾರಿ ಹೆಣ್ಣುಗಳು. ಆಯ್ತು, ಒಂದಿನ ಉಪವಾಸಿದ್ರಿ ಏನಾತಂತ ತಿಳ್ಕೊಂಡು ಏನ್ ತಂದಿದ್ರಲ್ಲ ಬುತ್ತಿ ಎಲ್ಲಾ ಬುತ್ತಿ ಕೊಟ್ಟರು. ಕಾದರ್ ಖಾನ್ ಗುರುಗಳೆಲ್ಲ ಊಟ ಮಾಡಿದ್ರು. ಊಟ ಆದ ಬಳಿಕ ಯವ್ವ ನನಗೆ ಬಹಳ ಆನಂದ ಆಯ್ತು, ನನ್ನ ಹೊಟ್ಟೆ ತುಂಬಿಸಿದಿ, ನಿನಗೆ ಏನು ಬೇಕು ಕೇಳು, ಬೇಡಿ ತ್ವರ ಕೊಡ್ತೀನಿ ಅಂತ ಕಾದರ್ ಖಾನ್ ಗುರುಗಳು ಹೇಳ್ತಾರೆ. ಆ ಹೆಣ್ಣುಗಳು ಎಷ್ಟು ಚಂದ ಹೇಳ್ತಾರೆ, ಯಪ್ಪ ನಮ್ಗೆ ಯಾವ ವರವೂ ಸಹಿತವಾಗಿ ಬೇಡ, ದಾಂಪತ್ಯದೊಳಗೆ ಭಗವಂತನ ಆಶೀರ್ವಾದದಿಂದ ಬಹಳ ಚಂದ ಗಂಡ ಹೆಂಡತಿ ಇದ್ದೀವಿ, ಮಕ್ಕಳಾಗದಿದ್ದರೂ ಸಹಿತವಾಗಿ ಸಂತೋಷದ ಜೀವನ ನಮ್ಮಿಬ್ಬರ ಜೀವನ ಅದ, ಇನ್ನು ಮುಂದಾದರೂ ಸಹಿತ ಚಂದ ಸಂತೋಷ ಇರುವಂತ ಜೀವನ ಕೊಟ್ಟು ಬಿಡು ಅಂತ ಕೇಳ್ತಾಳೆ. ವಯಸ್ಸಾಗ್ಯದ ಮತ್ತೆ ಇಟ್ಟ ಕೊಟ್ಟು ಬಿಡು ಸಂತೋಷದ ಜೀವನ ಅಂತ ಕೇಳಿದ್ರು. ಕಾದರ್ ಖಾನ್ ಗುರುಗಳು ಹೇಳ್ತಾರ, ಇಲ್ಲ ನೀನು ವರ ಕೊಡ್ತೀನಿ, ಕೇಳು, ಏನ್ ಕೇಳ್ತಿ ಕೇಳುವ ಅಂತ ಹೇಳ್ತಾರೆ ಕಾದರ್ ಖಾನ್ ಗುರುಗಳು. ಅವಾಗ ಹೇಳ್ತಾಳ, ಒಂದಿಷ್ಟು ದುಃಖ ಆಗ್ತದೆ ಹೆಣ್ಣು ಮಗಳಿಗೆ, ಯಪ್ಪ ಹೆಣ್ಣಾಗಿ ಹುಟ್ಟಿ ಬಂದೇನೆ, ಹೆಣ್ಣಾಗಿ ಹುಟ್ಟಿ ಬಂದೇನೆ ಅಂತ ಬಳಿಕ ಮಕ್ಕಳಿಲ್ಲ ಅಂತ ಹೇಳ್ತಾರೆ. ಅದಕ್ಕ ನನಗೆ ನೀನು ಕೊಡುವವರ ನಿಜವೇ ಆಗ್ಬಿಟ್ರೆ ನನಗೊಂದು ಗಂಡು ಸಂತಾನವನ್ನ ಕೊಡು. ಆದ್ರೆ ಆ ಗಂಡು ಸಂತಾನವನ್ನೇನು ಕೊಡ್ತೀಯಲ್ಲ, ಕೇವಲ ಎಲ್ಲಾ ಮಕ್ಕಳು ಬದುಕುಳಿಯುವಂತ ಉಳಿಯುವಂತ ಮಗ ನನಗೆ ಬೇಡ, ಜಗತ್ರಕ್ಷಕನಾಗುವಂತ ಮಗನನ್ನ ಕೊಡುವಂತ ಬೇಡುತ್ತಾಳೆ. ಹಲವಾರು ದೇವರುಗಳಿಗೆ ಭಕ್ತಿಯಿಂದ ಬೇಡಿ ಬೇಡಿ ಮಕ್ಕಳನ್ನ ಪಡಿತಾರೆ. ಅಂತ ಮಕ್ಕಳು ನನಗೆ ಬೇಡ, ಸಮಾಜದೊಳಗೆ ಹೆಸರುಳಿಯುವಂತ ಮಗನನ್ನ ಕೊಡು. ಆಯ್ತು ಅಂತ ಹೇಳಿದ್ರು. ತಥಾಸ್ತು ನಿನಗೆ ಬರುವ ವರ್ಷದೊಳಗೆ ಒಬ್ಬ ಗಂಡು ಮಗ ಹುಟ್ಟುತ್ತಾರೆ ಅಂತ ತಿಳ್ಕೊಂಡು ಕಾದರ್ ಖಾನ್ ಗುರುಗಳು ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಏನಾಯ್ತು, ಹೊಲಕ್ಕೆ ಬಂದಳು ಅಜ್ಮಾ. ಹೊಲಕ್ಕೆ ಬಂದು ಗಂಡನಿಗೆ ಹೇಳ್ತಾಳೆ, ಒಬ್ಬ ದಾರಿಯೊಳಗೆ ಭಿಕ್ಷುಕ ಬಟ್ಟಿಯಾಗಿದ್ದ, ಆತ ಹಸಿವಾಗ್ಯದಂತ ಬಹಳ ಕೇಳಿದ, ನನಗೊಂದಿಷ್ಟು ಊಟ ಕೊಡ ಅಂತ ತಿಳ್ಕೊಂಡು ನಿಮಗೆ ತರುವಂತ ಬುತ್ತಿಯನ್ನ ಆತನಿಗೆ ಊಟ ಮಾಡಿಸಿದೆ. ನಾನು ಏನೋ ತರ್ಲಿಕ್ಕಾಗ್ಲಿಲ್ಲ, ಬರಿಗೈಯೊಳಗೆ ಬಂದೆ. ಆಯ್ತು, ನಾನು ಊಟವನ್ನ ಆ ಭಿಕ್ಷುಕರು ಊಟ ಮಾಡ್ಯಾರಂದ ಬಳಿಕ ನನ್ನ ಹೊಟ್ಟೆ ತುಂಬೋದು, ಅವ್ರ ಹೊಟ್ಟೆ ತುಂಬ್ಯದ, ಇದು ಸಂತೋಷ ಆಯ್ತು ಅಂತ ತಿಳ್ಕೊಂಡು ಇಲ್ಲಿ ಆ ಅಜ್ಮಾ ಗಂಡ ಹಿಮಾನ್ ಸಾಬ್ ಹೇಳಿದ. ಮತ್ತ ಅಜ್ಮಾ ಗಂಡನಿಗೆ ಇನ್ನೊಂದು ಮಾತು ಹೇಳ್ತಾರೆ. ಏನಂತ, ಆ ಭಿಕ್ಷುಕರು ಸಾಮಾನ್ಯವಾದ ಭಿಕ್ಷುಕರಂತೆ ಕಾಣಲಿಲ್ಲ, ಆದ್ರೆ
ಅವರು ಬರೋ ಒಂದು ವರ್ಷದೊಳಗೆ ಮಗ ಹುಟ್ಟುತ್ತಾನ, ತತ್ವಜ್ಞಾನಿ ಹಿತಚಿಂತಕನಾಗಿರ್ತಕ್ಕಂಥ ಮಗ ಹುಟ್ಟುತ್ತಾನ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ದಾರ ಅಂತ ಹೇಳಿದ್ರು ಹೆಂಡತಿ ಅಜ್ಮಾ. ಗಂಡ ಬಹಳ ಖುಷಿ ಆಯ್ತು, ಮನೆಯೊಳಗೆ ಬಂದು ಸುಖದಿಂದ ಕಾಲ ಕಳಿತಿದ್ರು. ಎಷ್ಟು ವಯಸ್ಸಾಗಿದೆ ಅಂದ್ರೆ 60 ಗಡಿ ದಾಟ್ಯಾರ ಇವ್ರು. 60 ಗಡಿ ದಾಟ್ಯಾರ. ಸಂತ ಮಹಾತ್ಮರ ಆಶೀರ್ವಾದ ಆಯ್ತು ಅಂತಂದ್ರೆ ಇಡೀ ಜಗತ್ತಿನೊಳಗೆ ಏನನ್ನಾದ್ರೂ ಸಹಿತವಾಗಿ ಮನೆಯೊಳಗೆ ಸೃಷ್ಟಿ ಆಗ್ತದೆ. ಆಶೀರ್ವಾದದಿಂದ ಮನೆತನಗಳು ಬೆಳಕಾಗ್ತದೆ. ಇಲ್ಲಿ ಅಜ್ಮಾ ಇಮಾಮ್ ಸಾಹೇಬರ ಮನೆತನ ಬೆಳಕಾಯಿತು. ಗುರುವಿನ ಕೃಪೆಯಿಂದ ಆ ಹೆಣ್ಣು ಮಗಳು ಮತ್ತು ಗರ್ಭವತಿ ಆಗ್ತಾ ವಯಸ್ಸಾಗಿದ್ರು. ಗರ್ಭವತಿ ಆದಳು. ಬರೋ 1 ವರ್ಷ ಕಳೆತು. ವರ್ಷ ಕಳೆದ್ರೊಳಗ ಒಬ್ಬ ಗಂಡು ಮಗ ಹುಟ್ಟುತ್ತಾನ. ಆ ಗಂಡು ಮಗ ಬೇರೆ ಯಾರು ಅಲ್ಲ, ಸಂತ ಶಿಶುನಾಳ ಸಿರಿಪುರಾಗಿ ಜಗತ್ತಿನೊಳಗ ಪ್ರಖ್ಯಾತಿಯನ್ನು ಹೊಂದಿದ್ರು. ಬಂಧುಗಳೇ, ಸಂತ ಮಹಾತ್ಮರ ಆಶೀರ್ವಾದ ಮಕ್ಕಳು ಪಡೆದ ಇಂಥ ಮಕ್ಕಳನ್ನ ಬೇಡಿ ಜ್ಞಾನದ ಬುದ್ಧಿಯನ್ನ ಪಡೆದುಕೊಂಡು ಇಲ್ಲಿ ಅಜ್ಮಾ ಇಮಾಮ್ ಸಾಹೇಬರು ನಾವು ಸಹಿತವಾಗಿ ಪಡೆದುಕೊಳ್ಳಬೇಕು. ಹೆಂಗೆ ಪಡೆದುಕೊಳ್ತೀವಿ? ವಿಚಾರ ಇಲ್ಲ. ಚಲೋ ಹುಟ್ಟಿದ್ರೆ ಬಹಳ ಚಂದ ಅಂತೀವಿ. ಮಕ್ಕಳಾಗಲ್ಲ ಏನಂತೀವಿ? ಮಗು ಬಹಳ ಚಂದ ಹುಟ್ಟಬೇಕಂತೀವಿ. ಕಾರಿಗೆ ಬಹಳ ಸಮಸ್ಯೆ ಇರ್ತದೆ ಮನೆಯೊಳಗೆ. ಇವು ಗಂಡ ಹೆಂಡತಿ ಕೆಂಪು ಬಹಳ ಚಲೋ. ಇದು ಕರು ಮುಟ್ಟಿದ್ದು ಮಗುದು. ಇದು ಮುತ್ತಾತ ಯಾರಾದ್ರೂ ಪ್ರಿಂಟ್ ಏನಾದ್ರು ಬದಲಿ ಒಣಗ ವಿಚಾರ ಮಾಡ್ತೀವಿ. ತಾತ ಮುತ್ತಾತ 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 ಇರ್ತಾರೆ. ಅವಾಗ ಅನ್ಬೇಕು ಕೇಳ, ಮುತ್ತಾತ ಬಹಳ ಕರಗಿದ್ದ, ಇದು ಅದೇ ಪ್ರಿಂಟ್, ಇದು ಮುತ್ತಾತ ಹೋಗ್ತದ ಅಂತೀವಿ ನಾವೆಲ್ಲ. ಮಕ್ಕಳು ಹೆಂಗ್ ಹುಟ್ಟುತ್ತಾರ ಅನ್ನೋದು ಮುಖ್ಯ ಅಲ್ಲ, ಹೆಂಗ ಸಮಾಜದೊಳಗೆ ಜ್ಞಾನವನ್ನ ಪಡೆದುಕೊಂಡು ಹೆಂಗ ವಿದ್ಯಾವಂತರಾಗ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿಲ್ಲ. ಇಲ್ಲಿ ಅದಕ್ಕೆ ಒಂದಿಷ್ಟು ಮಾತುಗಳಾಗ್ತದೆ. ಎಷ್ಟು ನೆನಪಾಗ್ತಾವೆ ಅಂತಂದ್ರೆ, ಒಳ್ಳೆಯ ವಿಚಾರಧಾರೆಗಳನ್ನ ನಾವೆಲ್ಲ ಪಡೆದುಕೊಳ್ಳಬಹುದು. ಹೆಂಗೆ ಪಡೆದುಕೊಳ್ಳಬೇಕು? ಈ ಮಾನವರಾಗಿ ನಾವೆಲ್ಲ ಹುಟ್ಟಿ ಬಂದಿವಿ, ಹಾಗೆ ಹುಟ್ಟಿ ಬಂದಿಲ್ರಿ. ಒಂದು ಜೀವ ಜಂತು ಹುಟ್ಟಬೇಕಾಗಿತ್ತು ಅಂತಂದ್ರೆ ಗವಾಯಿಗಳವರೆಲ್ಲ ಒಂದು ಗೀತೆ, ಜನಪದ ಗೀತೆ. ಇಲ್ಲಿ ಹಿರಿಯ ಹುಡುಗರು ಬರೀಪ, ಯುವಕರು ನನ್ನ ಯುವ ಮಿತ್ರರು ಬರೀ ಮಕ್ಕಳು ಗಲಾಟೆ ಮಾಡತ್ತಾರ. ಜನಪದ